ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡುಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು? ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿಯೂ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್. ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜಿಯವರು. ಇನ್ನು ಶ್ರೀನಿವಾಸ್ ಶರ್ಮ ಅವರು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಶುಭ ಫಲ, ಮಿಶ್ರ ಫಲ, ಅಸಮಂಜಸ ಫಲಗಳು ಇರುವಂತಹ ರಾಶಿಗಳವರು ಯಾರು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನ ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಇನ್ನು ಅಮೃತವಿಂದು ಮಹೋತ್ಸವ ನಡೀತಾ ಇದೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕರಿಗೆ ಕೊಡುಗೆಯಾಗಿ A&J ಹೆಲ್ತ್ ಕೇರ್ ಅವರು ನೀಡ್ತಾ ಇರೋದು ಅಮೃತ ಬಿಂದು ಆಗಿ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಯಾರೆಲ್ಲ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ ಮತ್ತು ಯಾರ ಪತ್ರಗಳನ್ನೆಲ್ಲ ನಾವು ಓದಿರ್ತೀವಿ ಅಂಥವರಿಗೆಲ್ಲ ಅಮೃತ ಬಿಂದುವನ್ನು ಉಚಿತವಾಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದಾರೆ A&J ಹೆಲ್ತ್ ಕೇರ್ನವರು. ಅಮೃತ ಬಿಂದು ಮಹೋತ್ಸವದಲ್ಲಿ ಖಂಡಿತವಾಗಿ ನೀವು ಕೂಡ ಪಾಲ್ಗೊಳ್ಳಿ. ಹೆಚ್ಚು ಕರೆಗಳನ್ನು ಮಾಡಬಹುದು ಮತ್ತು ಹೆಚ್ಚು ಪತ್ರಗಳನ್ನು ಕೂಡ ಬರೀಬಹುದು ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸುರಭೂಜಿತೇಂ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇಂ. ಯಾ ದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೇ ನಮಃ, ಮಾಹೇಶ್ವರ್ಯೇ ನಮಃ, ಓಮಾರ್ಯೇ ನಮಃ, ವಿಷ್ಣುವ್ಯೇ ನಮಃ, ವಾರಾಹ್ಯೇ ನಮಃ, ಇಂದ್ರಾಣ್ಯೇ ನಮಃ, ಓಂ ಚಾಮುಂಡಾಯ ನಮಃ, ಚಂಡಿಕಾಯ ನಮಃ, ಮಹಾಕಾಳಿಯೇ ನಮಃ, ಮಹಾಲಕ್ಷ್ಮೀ ನಮಃ, ಸುಭಗಾಯ ನಮಃ, ಸುಪ್ರಸನ್ನಾಯ ನಮಃ, ಓಂ ಪ್ರಸನ್ನಾಭಿಮುಖಾಯ ನಮಃ, ಚಂದ್ರವದನಾಯ ನಮಃ, ಚತುರ್ಭುಜಾಯ ನಮಃ, ಓಂ ಮಹಾಕಾಳಿಯೇ ನಮಃ, ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ, ದುರ್ಗಾಂಬಿಕಾಯ ನಮಃ, ಕ್ಷೇತ್ರಪಾಲಿನೇ ನಮಃ, ಕ್ಷೇತ್ರೇಶೇ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಶ್ರೀಪತೇ ನಮಃ, ಓಂ ಮಹಾಸುಂದರಣ್ಯೇ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾ ಬಾಲಾತ್ರಿಪರಸುಂದರೀ ದೇವತಾಭ್ಯೋ ನಮಃ. ಸರ್ವಾಲಂಕಾರಭೂಷಿಣ್ಯೇ ನಮಃ, ಸರ್ವದೋಭದ್ರವಾಸಿನೇ ನಮಃ, ಓಂ ಶ್ರೀಚಕ್ರಪುರವಾಸಿನ್ಯೇ ನಮಃ, ಓಂ ಶ್ರೀ ಸಾಮ್ರಾಜ್ಯದಾಯಿನೇ ನಮಃ, ಓಂ ಲಲಿತಾಯ ನಮಃ, ಓಂ ರತ್ನಗಿರಿವಾಸಿನ್ಯೇ ನಮಃ, ಓಂ ಮಹಾರೂಪಾಯ ನಮಃ, ಸೌಧಾಮಿನೇ ನಮಃ, ಲಕ್ಷ್ಮೀ ನಮಃ, ಓಂ ಕಾಲಾಯ ನಮಃ, ಗುಣಾತೀತಾಯ ನಮಃ, ನಿರಂಜನೇ ನಮಃ, ಓಂ ನಿರ್ವಿಕಲ್ಪಾಯ ನಮಃ, ಮಹಾರೂಪಾಯ ನಮಃ, ಓಂ ಶ್ರೀಮದ್ಮಹಾ ಅಂಬಾಯ ನಮಃ, ಜಗದಂಬಿಕಾಯ ನಮಃ, ಲಲಿತಾಂಬಿಕಾಯ ನಮಃ. ತಾಯಿ ಲಲಿತಾ ಬಾಲಾ ತ್ರಿಪುರ ಸುಂದರಿಯನ್ನು ಪ್ರಾರ್ಥನೆ ಮಾಡ್ತಾ, ಶುಭ ಶುಕ್ರವಾರ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಈ ಶುಭ ಶುಕ್ರವಾರದಂದು ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಯಾಕೆಂದರೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದು ಯಶಸ್ಸಿರಬೇಕು.
ಯಶಸ್ಸಿರಬೇಕು, ಕೀರ್ತಿ ಇರಬೇಕು, ಅಭಿವೃದ್ಧಿ ಇರಬೇಕು. ಹಾಗೆ ಭಗವತಿಯ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಇರಬೇಕು. ಆ ಯೋಗಗಳಿದ್ದರೆ ಮಾತ್ರ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳೆಯಾಗು, ಸಕಲ ವಿಧವಾದಂತಹ ಸಂಪನ್ನಗಳನ್ನು ದಯಪಾಲಿಸ್ತಕ್ಕಂತಹ ಕಲ್ಪವಲ್ಲಿಯಾಗು, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥ ಈ ಶುಭ ಶುಕ್ರವಾರ ಬಂತು ಅಂದರೆ ಎಲ್ಲರೂ ಸಹಿತ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಲಕ್ಷಣವಾಗಿ ಮಾವಿನ ಸೊಪ್ಪು ತೋರಣ ಕಟ್ಟಿ ಪೂಜಿಸ್ತಕ್ಕಂಥವರು ಇದ್ದಾರೆ. ಸಾಮಾನ್ಯಕ್ಕೆ ಮಾವಿನ ಸೊಪ್ಪು ತೋರಣ ಹೇಗಪ್ಪ ಅಂದರೆ ಹಬ್ಬಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ದಿನಗಳಲ್ಲಿ ಮಾವಿನ ಸೊಪ್ಪು ತೋರಣ ಇದೆ. ಆದರೆ ಕೆಲವಷ್ಟು ವಾಸ್ತುಗಳಲ್ಲಿ ಇವತ್ತಿಗೂ ಸಹಿತ ಪ್ರತಿ ಶುಕ್ರವಾರ ಮಂಗಳವಾರ ದೇವಾಲಯದಲ್ಲಿ, ಅದರಲ್ಲೂ ವರ್ಷದ 365 ದಿವಸ ಮಾವಿನ ಸೊಪ್ಪು ತೋರಣ, ಮಾವಿನ ಸೊಪ್ಪು, ಬಾಳೆಕಂದು ಕಟ್ಟೋ ಸ್ಥಳ ಎಲ್ಲಿದೆ ಅಂದರೆ ಅದು ತಿರುಮಲ ತಿರುಪತಿ ಆಸ್ಥಾನದಲ್ಲಿದೆ. ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಪ್ರತಿನಿತ್ಯವೂ ಹೊಸದು, ಪ್ರತಿನಿತ್ಯವೂ ಸಹಿತ ಸೇವಾ ಮನೋಭಾವ ಇದೆ. ಹಾಗೆ ಒಂದಷ್ಟು ವಾಸ್ತುಗಳಲ್ಲಿ ಇವತ್ತಿಗೂ ಪದ್ಧತಿ ಇದೆ. ಏನಪ್ಪ ಅಂದರೆ ಪ್ರತಿ ಶುಕ್ರವಾರ ಮಂಗಳವಾರ ತಪ್ಪದೀರ ಮಾವಿನ ಸೊಪ್ಪು ತೋರಣ ಕಟ್ಟಿ ತಾಯಿ ಮಹಾಲಕ್ಷ್ಮಿಯನ್ನು ಬರಮಾಡ್ಕೊಳ್ತಕ್ಕಂಥದ್ದು, ಲಕ್ಷ್ಮಿಯ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು. ಪ್ರತಿಯೊಬ್ಬ ತಾಯಂದರು, ಹೆಣ್ಣು ಮಕ್ಕಳು ಸ್ನಾನ ಸಂಧ್ಯಾ ವಂದನೆ ಪೂಜಾ ಅನುಷ್ಠಾನಗಳನ್ನು ಮಾಡಿ ವಿಶೇಷವಾಗಿ ಈ ಶುಕ್ರವಾರ ಬಂತು ಅಂದರೆ ಮಾವಿನ ಸೊಪ್ಪು ತೋರಣವನ್ನು ಕಟ್ಟಿ ಒಂದು ಪೂರ್ಣ ಫಲವನ್ನು ಜೊತೆಗೊಂದು ವಿಶೇಷವಾಗಿರ್ತಕ್ಕಂಥ ತಾಮ್ರದ ತಂಬಿಗೆ, ಹಿತ್ತಾಳೆ ತಂಬಿಗೆ ಅಥವಾ ಶಕ್ತಿ ಇದ್ದರೆ ಬೆಳ್ಳಿಯ ತಂಬಿಗೆಯನ್ನು ಅದರಲ್ಲಿ ಶುದ್ಧ ಜಲವನ್ನಿಟ್ಟು ಮಾವಿನ ಸೊಪ್ಪನ್ನು ಇಟ್ಟು ಮೇಲ್ಗಡೆ ಒಂದು ಪೂರ್ಣ ಫಲವನ್ನಿಟ್ಟು ಕಳಶಾರಾಧನೆ ಮಾಡ್ತಕ್ಕಂಥದ್ದು. ಆ ಕಳಶಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು. ಇವತ್ತಿಗೂ ಕೆಲವಷ್ಟು ಜನಗಳ ಮನೆ ಪದ್ಧತಿ ಏನಪ್ಪ ಅಂದರೆ ಪ್ರತಿ ಶುಕ್ರವಾರ ಮನೆಯಲ್ಲಿರ್ತಕ್ಕಂಥ ದೇವರ ವಿಗ್ರಹಗಳಿರಲಿ, ದೇವರ ಪಾತ್ರೆಗಳಿರಲಿ ಅಥವಾ ದೇವರ ವಿಶೇಷವಾಗಿರ್ತಕ್ಕಂಥ ಸಲಕರಣೆಗಳಾಗಲಿ ಅಥವಾ ಕಳಶವನ್ನಿಡುವ ಪದ್ಧತಿ ಇದ್ದರೆ ವಾರಕ್ಕೊಂದಾವರ್ತಿ ಕಳಶವನ್ನಿಟ್ಟು ಪೂಜಿಸ್ತಕ್ಕಂಥದ್ದು. ಇದೆಲ್ಲವನ್ನು ಸಹಿತ ಇಂದಿಗೂ ನಡೆಸ್ಕೊಂಡು ಬರ್ತಾರೆ. ಆದರೆ ಶುಕ್ರವಾರ ಕಳಶಾರ್ಚನೆ, ಪೂಜೆ, ಅಭಿಷೇಕ ಜೊತೆಗೆ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿ ಒಂದಿಷ್ಟು ಹೆಸರುಬೇಳೆ ಪಾನಕವನ್ನು ಭಗವತಿಯ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು 4 ಜನ ಸುಮಂಗಲೆಯರನ್ನ ಮನೆಗೆ ಕರೆದು ಅವ್ರಿಗಿಷ್ಟು ಅರಿಶಿನ ಕುಂಕುಮ ಕೊಟ್ಟು ಅವರ ಆಶೀರ್ವಾದ ಪಡಿತಕ್ಕಂಥದ್ದಿದೆ. ಅಥವಾ ಯಾರೊಬ್ಬರನ್ನ ಕರೆಸ್ತಿದ್ರು ಆ ಶುಭ ದಿನ ಹೆಣ್ಣುಮಕ್ಕಳು ತಲೆಗೆ ಸ್ನಾನ ಮಾಡಿಕೊಂಡು ಲಕ್ಷಣ ಮನೆಯೆಲ್ಲ ಸಾರಿಸಿ ಗೂಡಿಸಿ ರಂಗೋಲಿ ಮಾಡಿ ದೇವರಿಗೆ ಶುದ್ಧವಾದಂತಹ ಗೋಕ್ಷೀರ ಹಾಲನ್ನು ಕಾಯಿಸಿ ಆ ಹಾಲನ್ನು ದೇವಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ಸ್ವೀಕರಿಸುವಂತಹ ಕುಟುಂಬಗಳೂ ಇದೆ. ಅಂದರೆ ಏನೇ ಮಾಡಿದ್ರೂ ಸಹಿತ ಈ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ವಿಶೇಷವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನ ಇದೆಲ್ಲವನ್ನು ಕ್ರಮಬದ್ಧವಾಗಿ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಆದರೆ ಕ್ರಮಬದ್ಧವಾಗಿ ಮಾಡುವಂಥ ಮನಸ್ಸು ಎಲ್ಲರಿಗೂ ಬರಬೇಕು. ಆದರೆ ಇವತ್ತಿನ ತಿಥಿವಾರ ನಕ್ಷತ್ರ ಮಾತ್ರ ಬಹಳ ವಿಶೇಷವಾಗಿದೆ. ಹಾಗಾಗಿ ಇವತ್ತು ಮಹಾವಿಷ್ಣು ಸಾನ್ನಿಧ್ಯದಲ್ಲಿ ಅರ್ಚನೆಯ ಸಂಕಲ್ಪವನ್ನು ಮಾಡಿಸಿ ಒಂದಷ್ಟು ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಮಾಡೋದ್ರಿಂದ ತುಂಬ ಅರ್ಥಪೂರ್ಣವಾದಂತಹ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದರೂ ಶ್ರದ್ಧೆಯಿಂದ ಮಾಡುವ ಕಾಯಕ ಶೀಘ್ರ ಫಲವನ್ನು ನಾವು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ನಿಟ್ಟಿನಲ್ಲಿ ಭಗವಂತನಾದಂಥ ಮಹಾವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ, ಶುಭ ಶುಕ್ರವಾರ. ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಆದರೂ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದೆಲ್ಲವೂ ಸಹಿತ ನಮ್ಮ ಈ ಭರತಖಂಡದಲ್ಲಿ, ಭಾರತದ ನೆಲದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ರಾರಾಜಿಸ್ತಾ ಇರತಕ್ಕಂಥ ಶಿಖರದ ಮೇಲ್ಭಾಗದಲ್ಲಿರ್ತಕ್ಕಂಥ ಸ್ವರ್ಣಾಂಕಿತವಾಗಿರ್ತಕ್ಕಂಥ ಈ ಕಳಶಕ್ಕೆ ಇವತ್ತು ಅಭಿಷೇಕವನ್ನು ನಡೆಸೋಣ. ಜಯ ಹನುಮಾನ್ ಜ್ಞಾನ ಗುಣ ಸಾಗರ, ಜಯ ಕಪೀಸ್ ತಿಹು ಲೋಕ ಉಜಾಗರ. 11 kg ಅನ್ನವನ್ನು ಮಾಡಿ ಅದರ ಪೊಂಗಲ್ ಮಾಡಿ ದೇವರ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ವಾನರ ಸೈನ್ಯಕ್ಕೆ ಸೇರಿಸ್ತೀವಿ ಅಂದಾಗ ಶರೀರದ ಮೇಲಿದ್ದಂಥ ಪ್ರಸಾದ ತಾನಾಗ್ತಾನೆ ತಳಗೆ ಬಂದದ್ದನ್ನು ನಾನು ಮಾತ್ರ ನೋಡಿದ್ದಲ್ಲ, ಎಲ್ಲ ಭಕ್ತ ಮಹಾಶಯರು ನೋಡಿದ್ರು. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ಇದೇ ಬರುವ ಮಂಗಳವಾರ ಅಂದರೆ ಫೆಬ್ರವರಿ 7ನೇ ತಾರೀಕು ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ಒಂದು ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ ಬಾಗಲಕೋಟೆ ಜಿಲ್ಲೆ ಬೀಳಿಗಿ ತಾಲೂಕಿಗೆ. ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ದಿವ್ಯ ಸಾರಥ್ಯದಲ್ಲಿ
ಮಂಗಳವಾರ ಅಂದರೆ ಫೆಬ್ರವರಿ 7ನೇ ತಾರೀಕು ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮ ಜೊತೆಗೆ ವಿರಾಟ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಿರ್ವಹಿಸಲಾಗ್ತದೆ. ಮಧ್ಯಾಹ್ನ 3 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸ್ಥಳ ಶ್ರೀ ಸಿದ್ದೇಶ್ವರ ಕಾಲೇಜು ಮೈದಾನ ಬೀಳ್ಗಿ. ಶ್ರೀ ಸಿದ್ದೇಶ್ವರ ಕಾಲೇಜು ಮೈದಾನ ಬೀಳ್ಗಿ ತಾಲೂಕು ಬಾಗಲಕೋಟೆ ಜಿಲ್ಲೆ. ಇದೇ ಬರುವ ಮಂಗಳವಾರ ಅಂದರೆ ಫೆಬ್ರವರಿ 7ನೇ ತಾರೀಕು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ವತಿಯಿಂದ ನಿರ್ವಹಿಸಲಾಗ್ತಾ ಇರುವಂತಹ ವಿಶೇಷ ಕಾರ್ಯಕ್ರಮ ವಿರಾಟ್ ಹಿಂದೂ ಸಮಾಜೋತ್ಸವ ಜೊತೆಗೆ ಗುರುಜಿಯವರ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಕಾರ್ಯಕ್ರಮ. ಖಂಡಿತವಾಗಿಯೂ ನೀವು ಕೂಡ ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಪೂಜಾನುಷ್ಠಾನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಶುಕ್ರವಾರದ ಈ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋ ಗುರುಜಿಯವರಿಂದ. ಗುರುಶೇಖ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ಮಂಗಳವಾರ ಭಾಳ ವಿಶೇಷವಾಗಿರ್ತಕ್ಕಂಥ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮಕ್ಕೆ ಬಾಗಲಕೋಟೆ ಜಿಲ್ಲೆ ಬೀಳ್ಗಿ ತಾಲೂಕಲ್ಲಿ ಬೀಳಿಗೆಯಲ್ಲಿ ನಡೀತಿರ್ತಕ್ಕಂಥ ಮಹಾಲಕ್ಷ್ಮಿ ನಮೋಸ್ತುತೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಈ ಕಾರ್ಯಕ್ರಮಕ್ಕೆ ಗೋಪಾಲ್ಜಿಯವರು ಸಹಿತ ಆಗಮಿಸ್ತಾ ಇದ್ದಾರೆ. ಗೋಪಾಲ್ಜಿಯವರು ಸಹಿತ ಆಗಮಿಸ್ತಿರ್ತಕ್ಕಂಥ ಇವತ್ತಿನ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆಲಯದ ಆ ಕಟ್ಟಡದ ಒಂದಷ್ಟು ಜವಾಬ್ದಾರಿಯುತವನ್ನು ಹೊತ್ತಿರತಕ್ಕಂಥ ಗೋಪಾಲ್ಜಿಯವರು ಸಹಿತ ಆಗಮಿಸ್ತಾ ಇರತಕ್ಕಂಥದ್ದು ಬಹಳ ಸಂತೋಷವೇ ಸರಿ. ಅಂತಹದ್ರಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಪ್ರತಿಯೊಬ್ಬ ಹೆಂಗಳೆಯರು ಹೆಣ್ಣು ಮಕ್ಕಳು ತಾವು ಬರಬೇಕಾದ್ರೆ ಬರಿಗೈಲಿ ಬರ್ತಕ್ಕಂಥದ್ದಷ್ಟು ಸಮಂಜಸವಲ್ಲ. ಈ ಕಾರ್ಯಕ್ರಮಕ್ಕೆ ಬರುವಂತಹವರು ಒಂದಿಷ್ಟು ಅರಿಶಿನ ಕುಂಕುಮ, ಒಂದಿಷ್ಟು ಅಕ್ಕಿ ಹಿಟ್ಟು ಅಥವಾ ರಂಗೋಲಿ ಪುಡಿ, ಜೊತೆಗೆ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ, 2 ದೀಪ ತೆಗೆದುಕೊಳ್ಳಿ, 1 ಮಂಗಳಾರತಿ ಹಲಿಗೆ ತೆಗೆದುಕೊಳ್ಳಿ. ಆ ಮಂಗಳಾರತಿ ಹಲಿಗೆಗೆ ಅದಕ್ಕೆ 11 ತುಪ್ಪದ ಬತ್ತಿ ಅಥವಾ 11 ಎಣ್ಣೆ ಬತ್ತಿಯನ್ನಾದರೂ ಹಾಕ್ಕೊಳ್ಳಿ. ಜೊತೆಗೆ 1 ಬಟ್ಲಡಿಕೆಯನ್ನು ತೆಗೆದುಕೊಂಡು ಬನ್ನಿ. ಬಟ್ಲಡಿಕೆ ಜೊತೆಗೆ ನೀವು ನೈವೇದ್ಯಕ್ಕಾಗಿ ಒಂದಿಷ್ಟು ಸಕ್ಕರೆ ಅಥವಾ ಬೆಲ್ಲವನ್ನಾದರೂ ತಗೊಂಬನ್ನಿ. ಇದಿಷ್ಟು ತಂದು ಬಟ್ಲಡಿಕೆಯನ್ನು ಏನು ಮಾಡಬೇಕು, ಅದರ ಅನುಕೂಲ ಹೇಗಿದೆ, ಜೊತೆಗೆ ತಾಯಿ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳುವಂತಹ ವಿಧಿವಿಧಾನ ಏನು, ಇದೆಲ್ಲವನ್ನು ಸಹಿತ ನಾನು ಸವಿಸ್ತಾರವಾಗಿ ತಿಳಿಸ್ಕೊಡ್ತೇನೆ. ಒಟ್ಟಾರೆ ಹೇಳಬಹುದಾದರೆ ಈ ಬಾರಿ ಬೀಳಿಗಿನಲ್ಲಿ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿ ಸಾಕಷ್ಟು ಜನ ಹೆಣ್ಣುಮಕ್ಕಳೆಲ್ಲರೂ ಸೇರಿ ನಡೆಸುವಂತಹ ಇವತ್ತಿನ ಈ ಕಾರ್ಯಕ್ರಮ. ಇಲ್ಲಿ ನಡೆಯುವಂಥ ಕಾರ್ಯಕ್ರಮ ಇಡೀ ವಿಶ್ವದಲ್ಲೇ ಎಲ್ಲರೂ ಸುಖ ಸಂತೋಷದಿಂದಿರಬೇಕು ಎಂಬತಕ್ಕಂಥ ಪ್ರಧಾನ ಸಂಕಲ್ಪ. ರೈತರಿಗಾಗಿ ಯೋಧರಿಗಾಗಿ ಅಲ್ಲೂ ಸಹಿತ ಒಂದು ಪ್ರಧಾನ ಸಂಕಲ್ಪ ಇದೆ. ಜೊತೆಗೆ ಅಲ್ಲಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಧರ್ಮಧ್ವಜದ ಹಾರಾಟ ಇದೆಲ್ಲವೂ ಸಹಿತ ಬಹಳ ಅದ್ಧೂರಿತವಾದಂಥದ್ದು. ಕಣ್ಣುಗಳಿಗೆ ಹಬ್ಬ, ಕಿವಿಯಲ್ಲಿ ಕೇಳಲಿಕ್ಕೆ ಮಹದಾನಂದ, ಜೊತೆಗೆ ನಡೀತಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ನಮೋಸ್ತುತೆ. ಈ ಕಾರ್ಯಕ್ರಮ ಬೀಳಿಗೆಯಲ್ಲಿ ನಡೀತಿದೆ. ತಾವೆಲ್ಲರೂ ಬನ್ನಿ, ಭಗವತಿಯ ಕೃಪೆಗೆ ಪಾತ್ರರಾಗಿ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮ ಕೋದಂಡರಾಮ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಿಶು ಋತು ಫಾಲ್ಗುಣ ಮಾಸ ಶುಕ್ಲಪಕ್ಷ 3/2/2023 ಶುಕ್ರವಾರ ತ್ರಯೋದಶಿ ಪುನರ್ವಸು ನಕ್ಷತ್ರ. ಇದು ಮಹಾನಕ್ಷತ್ರವಾದ್ದರಿಂದ ಅದರಲ್ಲೂ ಶುಭ ಶುಕ್ರವಾರ ಸಂಪತ್ ಶುಕ್ರವಾರ, ಸಂಪತ್ತನ್ನು ವೃದ್ಧಿಸ್ಕೊಳ್ತಕ್ಕಂಥದ್ದು, ದೇವಿಯ ವಾರ, ದೇವಿಯ ಆ ಪ್ರಸನ್ನತೆಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಾರ, ಅದರಲ್ಲೂ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ. ಇವತ್ತು ಲಕ್ಷ್ಮೀ ನರಸಿಂಹರ ಆರಾಧನೆ ಬಹಳಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಮತ್ತು ನಾವು ಏನೇ ಕೆಲಸ ಕಾರ್ಯಗಳಿಂದ ಮಾಡಿದ್ರೂ ಅದರಲ್ಲಿ ಭಗವಂತನ ಕೃಪೆಯೇ ಪಾತ್ರರಾಗ್ತಕ್ಕಂಥದ್ದು. ಭಗವತಿಯ ಅನುಗ್ರಹವನ್ನು ಪಡೆಯಲಿಕ್ಕೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಒಮ್ಮೆ ಆಲೋಚನೆ ಮಾಡಿ, ಸರಿ ಯಾವುದು ತಪ್ಪು ಯಾವುದು, ಸರಿ ತಪ್ಪುಗಳನ್ನು ಸರಿಯಾದ ಮಾರ್ಗದರ್ಶಕರಿಂದ ನಾವು ತಿಳ್ಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆದರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಅಂತಹ ನಿಟ್ಟಿನಲ್ಲಿ ಭಗವಂತನ ಕೃಪಾಕಟಾಕ್ಷವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಈ ಶುಭ ದಿನ ನಿಮ್ಮ ಇಷ್ಟಾರ್ಥ ಬೇಗ ಸಿದ್ಧಿಯಾಗಲಿ. ಅದಕ್ಕಾಗಿ ಶುಭ ಶುಕ್ರವಾರ ಇವತ್ತಿನ ದಿವಸ ರಾಹುಕಾಲದಲ್ಲಿ ಶಕ್ತಿ ದೇವತೆ, ಗ್ರಾಮ ದೇವತೆ ಅಥವಾ ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯ, ಈ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಧ್ವಜಸ್ತಂಭದ ಹತ್ರ ಒಂದು ದೀಪವನ್ನು ಹಚ್ಚಿ ಅಲ್ಲಿ ನೀವು ನಮಸ್ಕಾರ ಮಾಡೋದ್ರಿಂದ ನಿಮ್ಮೊಳಗಿರ್ತಕ್ಕಂತಹ ಒಂದಷ್ಟು ಕರ್ಮಫಲಗಳನ್ನು ದೂರ ಮಾಡ್ಕೊಳ್ಬೋದು. ವಿದ್ಯಾರ್ಥಿಗಳ ಓದಿಗಾಗಿ ಅಥವಾ ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವರ ಅಭಿವೃದ್ಧಿಗಾಗಿ ಇವತ್ತಿನ ಈ ಶುಭ ದಿನ 9 ಬಿಳಿ ಎಕ್ಕದ ಹೂಗಳನ್ನು ತಂದು ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯಕ್ಕೆ ಕೊಟ್ಟು ಅಲ್ಲಿ ನೀವು ಪ್ರಾರ್ಥನೆ ಸಲ್ಲಿಸಿದ್ರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮತ್ತು ವ್ಯಾಪಾರ ಮಾಡತಕ್ಕಂಥವರ ಅಭಿವೃದ್ಧಿ, ಯಾವುದೇ ಶತ್ರುಗಳಿರಲಿ ಶತ್ರುಗಳ ಬಾಧೆಯಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೋದಾದರೆ ಅದು ಲಕ್ಷ್ಮೀ ನರಸಿಂಹರ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ. ಅಂತಹ ಲಕ್ಷ್ಮೀ ನರಸಿಂಹರ ಆರಾಧನೆಯನ್ನು ಮಾಡಿ ನಿಮ್ಮ ಮನೋಕಾಮನೆಯನ್ನು ಸಿದ್ಧಿಪಡಿಸ್ಕೊಳ್ಳಿ. ಇನ್ನು ಈ ಶುಭ ದಿನ ಇವತ್ತಿನ ರಾಶಿಫಲ ಜೊತೆಗೆ ಇವತ್ತು ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ
ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆಯೊಂದಿಗೆ ಶುರುವಾಗುವಂತಹ ರಾಶಿಫಲ. ಹಾಗೆ ಯಾರೊಬ್ಬರ ಜಾತಕದಲ್ಲಿ ಏನು ವ್ಯತ್ಯಾಸ ಇದ್ದರೂ ಅಲ್ಲಿಂದಲೇ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ಕಾಯಕಲ್ಪ. ಹಾಗಾಗಿ ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲವನ್ನು ತಿಳ್ಕೊಳ್ಳುವಾಗ ಮೊದಲು ನವಗ್ರಹ ಪ್ರಾರ್ಥನೆ, ಗಣಪತಿ ಪ್ರಾರ್ಥನೆ, ಈ ಶುಭ ದಿನ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರಾರ್ಥನೆಯನ್ನು ಮಾಡಿ ರಾಶಿಫಲವನ್ನು ತಿಳ್ಕೊಳ್ಳೋದೇ ಕ್ರಮ. ಹಾಗಾಗಿ ಎಲ್ಲ ಪ್ರಾರ್ಥನೆ ಆಗಿದೆ. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಸ್ವಲ್ಪ ಜವಾಬ್ದಾರಿತ್ವಂತ ಸ್ಥಾನದಲ್ಲಿ ನಿಂತ್ಕೊಂಡ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ತಾವೇನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ದೇವಿ ಆರಾಧನೆ ಅಥವಾ ಶಿವಾರಾಧನೆ, ವಿಷ್ಣು ಆರಾಧನೆ ಎಲ್ಲವೂ ಸಿದ್ಧ ವಿಶೇಷವಾಗಿರುತ್ತೆ ಮೇಷರಾಶಿಯವರಿಗೆ. ಆದರೆ ಮೇಷರಾಶಿಯವರು ಯಾವುದೇ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ. ಒಟ್ಟು ತೆಗೆದುಕೊಳ್ಳುವಂತಹ ಲೇವಾದೇವಿಗಳಿಗೆ ಇವತ್ತಷ್ಟು ಒಳ್ಳೆಯ ದಿನ ಅಲ್ಲ. ಹಾಗಂತ ಕೈಕಟ್ಟಿ ಕೂರಬೇಕಾದ್ದೂ ಇಲ್ಲ. ಮಾಡುವ ಕಾಯಕವನ್ನು ಮತ್ತೊಬ್ಬರ ಸಮ್ಮುಖದಲ್ಲಿ ನೀವೊಬ್ಬರೇ ವ್ಯತ್ಯಾಸಗಳನ್ನು ಮಾಡ್ಕೊಳ್ಳಿದ್ದೀರಾ, ನಿಮ್ಮೊಬ್ಬರಿಗೆ ಆಗುವಂತಹ ಅಚಾತುರ್ಯ ಆಗದಿರಾ ಮತ್ತೊಬ್ಬರ ಸಹಕಾರ ಇದ್ದರೆ ಅವರ ಜ್ಞಾನದಿಂದ ನಿಮ್ಮ ಜೀವನಕ್ಕೆ ಒಂದಷ್ಟು ಬೆಳಕಾಗುತ್ತೆ. ಅದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡುವಂತಹ ಯಾವುದೇ ಕಾಯಕವಾದರೂ ಧೈರ್ಯದಿಂದ ಒಂದೆಜ್ಜೆ ಮುಂದೆ ಹಾಕ್ಬೋದು. ಶುಭ ಶುಕ್ರವಾರ ಗ್ರಾಮ ದೇವತೆಯನ್ನು ದರ್ಶನ ಮಾಡಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿ ತಾವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೆಲಸಗಳನ್ನು ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಸ್ವಲ್ಪ ಜೋಪಾನ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಏನೋ ಪರವಾಗಿಲ್ಲ, ಅದಾದ ನಂತರ ಒಂದಲ್ಲ ಒಂಥರ ಅಸಮಾಧಾನ, ಒಂದಲ್ಲ ಒಂಥರ ಸಮಾಧಾನ ಇಲ್ಲದಂಥ ರೀತಿಯಲ್ಲಿ ಆಗಿಬಿಡುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರನೇ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಹೆಚ್ಚು ಯಶಸ್ಸಾಗಬೇಕಾದ್ರೆ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇದರ ಜೊತೆಗೆ ತಾವು ಮಾಡಬೇಕಾಗಿರ್ತಕ್ಕಂತಹದ್ದು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಭಗವತಿಯ ಪಾದಕ್ಕೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಇನ್ನಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ವ್ಯವಹಾರ ಮಾಡಬೇಕಾದ್ರೂ ಸಾಧ್ಯವಾದಷ್ಟು ಒಂದು ದಿನದ ಮಟ್ಟಿಗೆ ಮುಂದೂಡ್ರಿ. ಇವತ್ತಿನ ದಿವಸ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀವಿ ಅಂದರೆ ಸಾಧ್ಯವಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸನ್ನು ನೊಂದುಕೊಳ್ತೀರಿ, ಚಂಚಲತೆ ಆಗುತ್ತೆ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ, ಮನಸ್ಸಲ್ಲಿ ಇಲ್ಲದ ಆತಂಕಕ್ಕೆ ತುತ್ತಾಗ್ತೀರಿ. ಇವತ್ತಿನ ದಿವಸ ಕುಟುಂಬಸ್ಥರಲ್ಲಿಂದಲೂ ಸಹಿತ ಒಂದಿಷ್ಟು ನಿಂದನೆಗೊಳಗಾಗೋ ಪರಿಸ್ಥಿತಿ ಇರುತ್ತೆ. ಇರ್ತಕ್ಕಂಥ ಅಥವಾ ಮಾಡಿರ್ತಕ್ಕಂಥ ಆಹಾರವನ್ನು ಬಿಡ್ತೀರಿ, ಇಲ್ಲದ ಆಹಾರಗಳಿಗಾಗಿ ಹುಡುಕಾಡ್ತೀರಿ. ಅಷ್ಟೇ ಅಲ್ಲದೆ ಇವತ್ತಿನ ಕೆಲಸ ಎಲ್ಲವೂ ಸಹಿತ ಪರಿಪಕ್ವತೆ ಆಗುತ್ತೆ ಅಂತಲ್ಲ. ಇವತ್ತು ಪ್ರಾರಂಭ ಹಂತದಲ್ಲಿ ಒಂಥರ ಇದ್ದರೆ ಮಾಧ್ಯಾಹ್ನಿಕ ವೇಳೆಗೆ ಒಂದೊಂದು ಸರ ಸಮಸ್ಯೆ ಎದುರಾಗುತ್ತೆ. ಶುಭ ಸಂಧ್ಯಾಕಾಲದಷ್ಟೊತ್ತಿಗೆ ಮತ್ತಷ್ಟು ತೊಂದರೆಗಳು ಎದುರಾಗುವಂಥ ಲಕ್ಷಣಗಳಿದೆ. ಅದಕ್ಕಾಗಿ ಇವತ್ತಿನ ದಿವಸ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಮನೆಯಿಂದ ಆಚೆ ಕೊಡಬೇಕಾದ್ರೆ ಒಂದು ಚಿಟಿಕೆ ಬಿಳಿ ಸಾಸಿವೆಯನ್ನು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸರು ಗಿಡದ ಮೇಲೆ ಹಾಕಿ ತದನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ಮತ್ತೀಗ ಮುಂದುವರಿಸೋಣ. ಗುರುಶೇಖ, ಕರ್ಕಾಟಕ ರಾಶಿ ಇದೆ. ಖಂಡಿತಮ್ಮ ಕರ್ಕಾಟಕ ರಾಶಿ ಬಗ್ಗೆನೂ ತಿಳಿಸ್ತಾನೆ. ಹಾಗೆ ಇದೇ ಬರ್ತಕ್ಕಂಥ ಮಂಗಳವಾರ ಬೀಳಿಗೆಗೆ ನಾವು ಬರ್ತಾ ಇದ್ದೀವಿ. ಬೀಳಿಗೆಯಲ್ಲಿ ತಾಯಿ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಅಲ್ಲಿ ನಡೀತಿರ್ತಕ್ಕಂಥದ್ದು. ಅದರಲ್ಲೂ ತಾಯಿ ಮಹಾಲಕ್ಷ್ಮಿ ನಮೋಸ್ತುತೆ ಈ ಕಾರ್ಯಕ್ರಮಕ್ಕೆ ಬರುವಂಥ ಪ್ರತಿಯೊಬ್ಬ ಹೆಂಗಳೆಯರು ಅಂದರೆ ತಾಯಂದರು ತಾವೆಲ್ಲ ಬರಿಗೈಲಿ ಬರಬೇಡಿ, ಇಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ತಗೊಂಬನ್ನಿ. ಲಕ್ಷಣವಾಗಿ ತಾಯಿ ಸಾನ್ನಿಧ್ಯದಲ್ಲಿ ಕೂತು ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥ ಒಳ್ಳೆ ಮುಹೂರ್ತದಲ್ಲಿ ನಡೀತಿರ್ತಕ್ಕಂಥ ಈ ಅನುಷ್ಠಾನ ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಇದರ ಒಂದು ಸಹೋದ್ಯೋಗದಲ್ಲಿ ನಡೀತಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ತಿದ್ದೀನಿ, ತಾವೆಲ್ಲರೂ ಬನ್ನಿ, ವಿಶೇಷವಾದ ಕಾರ್ಯಕ್ರಮವನ್ನು ಮಾಡೋಣ. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಹಣಕಾಸಿನ ವಿಚಾರ, ವ್ಯವಹಾರ, ಕೆಲಸ ಕಾರ್ಯಗಳು
ಎಲ್ಲವೂ ಸಹಿತ ಸುಗಮವಾಗಿ ನಡೆಯುತ್ತೆ. ಆದರೆ ಮನಸ್ಸಲ್ಲಿ ಮಾತ್ರ ಒಂದು ದ್ವಂದ್ವ ಚಿಂತನೆ ಇದೆ. ಒಂದಷ್ಟು ಸಮಸ್ಯೆಗಳಂತಕ್ಕಂಥದ್ದು ಬೆನ್ನ ಮೇಲೆ ಬಿದ್ದಂಗೆ ಆಗುತ್ತೆ. ಅಂದರೆ ಭಯದಿಂದ ಒದ್ದಾಡ್ತಿರ್ತೀರಿ, ಯಾವುದೇ ತೊಂದರೆ ಆಗೋದಿಲ್ಲ, ನಿಮಗೆ ಭಯ ಇದೆ. ಯಾವುದೇ ಕೆಲಸ ಆದರೂ ಇದನ್ನು ಹೇಗೆ ನಿಭಾಯಿಸ್ತೀನಿ, ಆಗುತ್ತೋ ಇಲ್ವೋ, ಅಥವಾ ಈ ಕೆಲಸ ಪ್ರಾರಂಭದಲ್ಲಿ ಏನಾದರೂ ತೊಂದರೆ ಕೊಡುತ್ತೋ ಏನೋ, ಈ ಪ್ರಕಾರವಾಗಿ ಒಂದಲ್ಲ ಒಂಥರ ಚಿಂತನೆಗೊಳಗಾಗುವಂಥ ಪರಿಸ್ಥಿತಿ ನಿಮ್ಮ ಬದುಕಲ್ಲಿದೆ. ಆದರೆ ಇದು ಯಾವುದಕ್ಕೂ ಭಯಪಡಬೇಡಿ. ನೀವೇನು ಅಂದುಕೊಂಡಿದ್ರೂ ಅದನ್ನು ಸಾಧನೆ ಮಾಡ್ತೀರಿ, ಅದರಿಂದ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಾಡೋ ಪ್ರತಿಯೊಂದು ಕಾಯಕವನ್ನು ಅರ್ಥಪೂರ್ಣವಾಗಿ ಆಲೋಚನೆ ಮಾಡಿದ್ರೆ ಅದರಲ್ಲಿ ಸಾಕಷ್ಟು ಲಾಭವನ್ನು ಕರ್ಕಾಟಕ ರಾಶಿಯವರು ಈ ಶುಭ ದಿನ ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಆರಾಧನೆ, ದುರ್ಗಾದೇವಿಯ ಸಾನ್ನಿಧ್ಯದಲ್ಲಿ ದೀಪ ಹಚ್ಚೋದು, ಅಥವಾ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಹೀಗೆ ತಾಯಿ ದುರ್ಗಾ ಪರಮೇಶ್ವರಿನ ನೀವು ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಮನೋಕಾಮನೆ ಸಿದ್ಧಿಯಾಗಿ ತಾವು ಏನಂದುಕೊಂಡ್ರೂ ಕೆಲಸ ಆಗುತ್ತೆ. ಇವತ್ತು ತುಂಬ ಜನ ಕಾಗದ ಪತ್ರಗಳಿಗೆ ಸಂಬಂಧಪಟ್ಟಂಗೆ, ಮನೆ ದಾಖಲೆ ಸಂಬಂಧಪಟ್ಟಂಗೆ, ಅಥವಾ ಆಫೀಸು ಕಚೇರಿಗಳಿಗೆ ಸಂಬಂಧಪಟ್ಟಂಥದ್ದು, ಇಂತಹದ್ರಲ್ಲಿ ಸಾಕಷ್ಟು ಅರ್ಥಪೂರ್ಣವಾದ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಆದರೆ ಬೇಡವಾದ ವಿಚಾರಗಳನ್ನು ಸರಿಸುಮಾರು ಮಧ್ಯಾಹ್ನ 12ರಿಂದ 4 ತನಕ ಚಿಂತನೆ ಮಾಡ್ತೀರಿ. ಈ ಒಂದು ಸಮಯವನ್ನು ಹೊರತುಪಡಿಸಿದ್ರೆ ಸಾಕಷ್ಟು ಅದೃಷ್ಟ ಇರತಕ್ಕಂಥ ದಿನ. ಇವತ್ತು ಒಂದಷ್ಟು ಹಣಕಾಸು ಸಂಪಾದನೆ ಮಾಡ್ತೀರಿ, ಮನಸ್ಸಿಗೆ ಸಮಾಧಾನಕರವಾಗಿರತಕ್ಕಂಥ ರೀತಿಯಲ್ಲಿ ಇರ್ತೀರಿ. ಅಷ್ಟೇ ಅಲ್ಲದಿರ ಕುಟುಂಬಸ್ಥರೊಂದಿಗೂ ಒಂದು ಹಸನ್ಮುಖಿತನ, ಜೊತೆಗೆ ಆಫೀಸುಗಳಲ್ಲಾಗಲಿ ನೀವು ಅಂದುಕೊಂಡ ಕೆಲಸ ಮಾಡ್ತಕ್ಕಂಥದ್ದು, ದೂರಭಾರ ಪ್ರಯಾಣ, ಜೊತೆಗೆ ಮನರಂಜನಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಇಷ್ಟೆಲ್ಲ ಲಾಭಗಳನ್ನು ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಮನಸ್ಸು ತುಂಬ ಚಂಚಲತೆ ಇದೆ, ಅಧಿಕವಾದಂತಹ ರೀತಿ ಒತ್ತಡಗಳಿದೆ. ಆರೋಗ್ಯದ ಕಡೆ ಮಾತ್ರ ಭಾಳ ಗಮನ ಕೊಡಬೇಕು ಕನ್ಯಾರಾಶಿಯವರು. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ತುಂಬ ಬೆನ್ನೋವು, ಮೈಕೈ ನೋವಾಗಲಿ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಾಗಲಿ ಇದು ಬಾಧಿಸುತ್ತೆ. ಇನ್ನು ಹೆಣ್ಣುಮಕ್ಕಳಿಗಂತೂ ಇವತ್ತು ಸೊಂಟಕ್ಕೆ ಸಂಬಂಧಪಟ್ಟದ್ದಾಗಲಿ, ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದಾಗಲಿ ಇದೆಲ್ಲವೂ ಬಾಧಿಸಬಹುದು. ಇಂತಹ ಸಮಸ್ಯೆ ಇರೋದ್ರಿಂದ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ 1-2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಯಾವುದೇ ಕಾಯಕವಾಗಲಿ, ಯಾವುದೇ ಕೆಲಸ ಆಗಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಒಳ್ಳೆ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಇರೋದ್ರಿಂದ, ಒಳ್ಳೆ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ, ಹಂಚಬೇಕಾದ್ದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನುಳಿದ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ ಮೇಡಮ್. ಹೆಸರು ಊರು ಹಾವೇರಿ, ಹೆಸರು ಬೇಡ ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆ ಮೇಡಮ್, ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ಮೇಡಮ್, ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಮಾತಾಡಿ ಗುರುಜಿ ಹತ್ರ. ಗುರುಗಳೇ ನಮಸ್ತೆ, ಕೋಟಿ ಕೋಟಿ ನಮಸ್ಕಾರಗಳು. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ಏನ್ ಗುರುಗಳೇ, ನನ್ನ ಲೈಫಲ್ಲಿ ಒಂದು ದಿನಾನು ಒಳ್ಳೆ ದಿನ 2 ಸಾರಿ ಮಾತಾಡಿದೆ ನಿಮ್ಮ ಹತ್ರ. ಬಟ್ ಇನ್ನೂವರೆಗೂ ಮದ್ವೆ ಕೂಡ ಆಗಿಲ್ಲ. ನಮ್ಮ ಮನೆಯಲ್ಲಿ ಅಮ್ಮನ ಆರೋಗ್ಯನೂ ಅಷ್ಟೊಂದ್ ಸರಿ ಇಲ್ಲ, ನನ್ನ ಆರೋಗ್ಯನೂ ಸರಿ ಇಲ್ಲ. ಮನೇಲಿ ಯಾವ ಶುಭ ಕಾರ್ಯನೂ ನಡೀತಾ ಇಲ್ಲ ಗುರುಗಳೇ. ಆಮೇಲೆ 2 ಸಾರಿ ಮನೆ ಮುಂದೆ ಒಂದು ಹಾವು ಬಂದು ಹೋಗಿತ್ತು, ಇಲ್ಲ ಪಕ್ಕದಲ್ಲಿ ಗಿಡದ ಹತ್ರ ಒಂದ್ಸರಿ ನನಗೆ 2 ಸಾರಿ ಕಂಡಿದೆ. ಅದು ಬಂದು ಹೋದ್ಮೇಲೆ ನನ್ನ ಆರೋಗ್ಯ ಮತ್ತು ನಮ್ಮ ತಾಯಿ ಆರೋಗ್ಯನೂ ಚೆನ್ನಾಗಿಲ್ಲ ಅಷ್ಟೊಂದು. ನಿಮ್ಮ ನಕ್ಷತ್ರ ಏನು? ಗೊತ್ತಿಲ್ಲ ಗುರುಗಳೇ. ಮಕರ ರಾಶಿ ಅಂತ ಹೇಳಿದ್ರಿ ನೀವು, ರಾಶಿ ಯಾವುದು ಅಂತ ಗೊತ್ತಿಲ್ಲ. ರಾಶಿ ನಕ್ಷತ್ರ ಗೊತ್ತಿಲ್ಲ ಗುರುಗಳೇ. ಒಟ್ಟು ಮಕರ ರಾಶಿ. ಮಕರ ರಾಶಿ ಅಂತ ಹೇಳಿದ್ರಿ. ನಕ್ಷತ್ರ ಯಾವ್ದು ಬರುತ್ತೆ ಗುರುಗಳೇ? ನಂದು ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರ. ಗುರುಗಳೇ, ಶ್ರವಣ ನಕ್ಷತ್ರ. ಮನೆ ಸಮಸ್ಯೆ ಯಾವಾಗ ಬಗೆಹರಿಯುತ್ತೆ ಗುರುಗಳೇ? ಅದು ಯಾಕೆ ಕಾಣಿಸ್ತು ಅಂತ ನನಗೂ ಗೊತ್ತಿಲ್ಲ. ಬಟ್ ಯಾವ್ದು ಶುಭ ಕಾರ್ಯ ನಡೀತಾ ಇಲ್ಲ, ಆರೋಗ್ಯದಲ್ಲಿ ವ್ಯತ್ಯಾಸ. ಏನು ಓದಿದ್ದೀರಿ ತಾವು? ವಿದ್ಯಾಭ್ಯಾಸ ಏನಮ್ಮ? ನಂದು ಡಿಗ್ರಿ ಆಗಿದೆ ಗುರುಗಳೇ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಅಕೌಂಟ್ಸ್ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಇರಲಿ, ಚಿಂತೆ ಮಾಡಬೇಡಿ. ಈಗಂತೂ ನಿಮ್ಮ ಸ್ವರತರಂಗ ಚೆನ್ನಾಗಿದೆ. ಈಗ ಪ್ರಸ್ತುತ ಗುರುಬಲ ಇದೆ. ಮೊನ್ನೆ ಅಷ್ಟೇ ಶನಿ ಸಹಿತ ನಿಮ್ಮ ಜಾತಕದಿಂದ ಮುಂದಿನ ಮನೆ ನಡೆದಿದೆ. ಇನ್ನು ಮುಂಬರ್ತಕ್ಕಂಥ ದಿನಗಳು ತುಂಬ ಅನುಕೂಲವಾಗಿರುವಂಥ ಯೋಗ ಫಲನೇ ಇದೆ. ಈಗ ನಡೀತಿರ್ತಕ್ಕಂಥದ್ದು ಮಾಘ ಮಾಸದಲ್ಲಿದೆ. ಮಾಘದಲ್ಲೇ ಆದಷ್ಟು ಬೇಗ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ನೀವು ಸಹಿತ ಬರ್ತಕ್ಕಂತಹ ಮುಂದಿನ 4 ಮಂಗಳವಾರಗಳು, ಅಂದರೆ ನಾಳೆಯಿಂದಲೇ ಪ್ರಾರಂಭ ಆಗಲಿ, ಅಂದರೆ ಮುಂದಿನ ಮಂಗಳವಾರದಿಂದ ಪ್ರಾರಂಭ ಮಾಡಿಕೊಂಡು ನಿಮ್ಮ ಅನುಕೂಲ ನೋಡಿಕೊಂಡು
4 ಮಂಗಳವಾರಗಳು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ಕೆಂಪು ಗಂಧ, ಕೆಂಪು ಹೂವು, ಕೆಂಪು ವಸ್ತ್ರ ಇದನ್ನು ಮಂಗಳವಾರದೊತ್ತು ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಆದ ನಂತರ ಆ ಗಂಧವನ್ನು ಸ್ವಲ್ಪ ಹಣೆಗೆ ಹಚ್ಕೊಳ್ಳಿ. ಹಾಗೆ ಯಾರಾದರೂ ಮುತ್ತೈದೆಯರನ್ನ ಅಥವಾ ಯಾರಾದರೂ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಮನೆಯ ಹಿರಿಯರನ್ನು ಮನೆಗೆ ಕರೆದು ಅವ್ರು ಒಂಚೂರು ಅರಿಶಿನ ಕುಂಕುಮ ಕೊಟ್ಟು ಅವ್ರ ಆಶೀರ್ವಾದ ಪಡೀರಿ. ಹಾಗೆ ಕೆಂಪು ವಸ್ತ್ರವನ್ನು, ಒಂದಿಷ್ಟು ತೊಗರಿ ಬೇಳೆಯನ್ನು, ಮನೇಲಿ ಪೂಜೆ ಮಾಡಿರ್ತಕ್ಕಂಥ ಧಾನ್ಯನ ಅಲ್ಲಿ ಹತ್ತಿರದಲ್ಲಿ ಗ್ರಾಮ ದೇವತೆ ಅಥವಾ ಒಂದು ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯಕ್ಕೆ ಕೊಡಿ. ಇಷ್ಟು ಮಾಡಿದ್ರೆ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ, ಮನೇಲಿ ಒಂದು ಮಂಗಳ ಕಾರ್ಯ ಆಗುತ್ತೆ, ಮುಂದೆ ಆಗಬೇಕಾಗಿರುವ ಎಲ್ಲ ಕೆಲಸಗಳು ಸಹಿತ ಸುಗಮವಾಗಿ ನಡೆಯುತ್ತೆ. ಗುರುಗಳು ಯಾವ್ದಾರು ದೋಷ ಇದೆಯಾ ನಮ್ಮ ಮನೇಲಿ ಅದು ಕಾಣಿಸ್ಕೊಂಡಿರೋದಕ್ಕೆ? ನೋಡಮ್ಮ, ದೋಷಕ್ಕಾಗಿ ಹಾವು ಬರ್ತಕ್ಕಂಥದ್ದು ದೋಷಕ್ಕಾಗಿ ಬರೋದಲ್ಲ. ಅದಕ್ಕಾಗಿ ನೀವು ಇನ್ನೊಂದು ನಿಮ್ಮ ಸ್ವರತರಂಗ ಪ್ರಕಾರ ಆ ಥರ ಯಾವ ದೋಷಗಳು ಇಲ್ಲ, ನೀವು ಭಯಪಡಬೇಡಿ. ಶೀಘ್ರದಲ್ಲೇ ಅನುಕೂಲ ಆಗಿ ಒಂದು ಮಂಗಳ ಕಾರ್ಯ ಆಗುವಂಥ ಯೋಗ ಫಲ ನಿಮ್ಮ ಸ್ವರದಲ್ಲೇ ಇದೆ. ನಿಮ್ಮ ಸ್ವರತರಂಗ ಚೆನ್ನಾಗಿರೋದ್ರಿಂದ ನೀವು ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿರಿ, ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಗುರುಗಳು ಈ ವರ್ಷ ಆಗುತ್ತೆ ಅಲ್ವಾ? ಖಂಡಿತ ತುಂಬ ಆದಷ್ಟು ಬೇಗನೆ ಆಗುತ್ತೆ. ನಾನು ಹೇಳಿರುವ ಅನುಷ್ಠಾನವನ್ನು ನೀವು ಪ್ರಾರಂಭ ಮಾಡಿ, 1-2 ಮಂಗಳವಾರ ಮಾಡೋಷ್ಟರೊಳಗೆ ನಿಮ್ಮ ಒಳ್ಳೆ ರಿಸಲ್ಟ್ಸ್ ಇದೆ. ಗುರುಗಳು ಮಾಡಿ, ಒಳ್ಳೆಯದಾಗಲಿ. ರಾಶಿ ಫಲಗಳನ್ನು ಮತ್ತೀಗ ಮುಂದುವರಿಸೋಣ. ವೃಶ್ಚಿಕ, ತುಲಾ ರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾ ರಾಶಿ. ತುಲಾ ರಾಶಿ, ತುಲಾ ಲಗ್ನ. ತುಲಾ ರಾಶಿ, ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಆಸ್ಥಾನ ಚೆನ್ನಾಗಿದೆ. ಶುಕ್ರ ಮತ್ತು ಗುರುವಿನ ಅನುಗ್ರಹ ಇದ್ದಾಗ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಹಾಕಿ. ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗದಿದ್ದರೂ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಂತೂ ಕಾರ್ಯಸಿದ್ಧಿ ಇದ್ದೇ ಇದೆ. ಹಾಗಾಗಿ ಇವತ್ತಿನ ದಿವಸ ದೇವಿಯ ಪ್ರಾರ್ಥನೆ ಮಾಡಿ. ಅದರಲ್ಲೂ ರಾಹುಕಾಲದ ಅನುಷ್ಠಾನವನ್ನು ಮಾಡೋದ್ರಿಂದ, ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ದೀಪ ಹಚ್ಚೋದ್ರಿಂದ ಸಾಕಷ್ಟು ಒಳ್ಳೆ ಫಲ ಇದೆ. ತುಂಬ ದಿವಸಗಳಿಂದ ನಿಂತಿರ್ತಕ್ಕಂತಹ ಕೆಲಸ ಕಾರ್ಯಕ್ಕೆ ಒಂದು ಚಾಲನೆ ಕೊಡ್ತಕ್ಕಂಥದ್ದು. ಸರಿಸುಮಾರು ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ 4:20 ತನಕ ಭಾಳಷ್ಟು ಅದ್ಭುತಕರವಾದ ಕೆಲಸಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮೇಲಧಿಕಾರಿಗಳಿಂದ, ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳಿಂದ, ಕುಟುಂಬಸ್ಥರಿಂದ ಒಳ್ಳೆಯ ಒಂದು ಸಿಹಿ ಸುದ್ದಿಯನ್ನು ಕೇಳುವಂತಹದ್ದು, ಅದೃಷ್ಟ ಇರತಕ್ಕಂಥದ್ದು ಇವತ್ತು ತುಲಾರಾಶಿಯವರ ಭವಿಷ್ಯತ್ತು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಬೇಕು. ಸುಬ್ರಹ್ಮಣ್ಯೇಶ್ವರರ ಪ್ರಾರ್ಥನೆ ಬೇಕು. ಅನುಕೂಲಕ್ಕೆ ಸಾಧ್ಯವಾದಷ್ಟು ಒಂದಷ್ಟು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು, ಒಳ್ಳೆಯ ಸನ್ಮಾರ್ಗದತ್ತ ನಡೀತಕ್ಕಂಥದ್ದು, ಆ ಮೂಗಿನ ತುದಿಯಲ್ಲಿರ್ತಕ್ಕಂಥ ಕೋಪವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮೂಗಿನ ತುದಿಯಲ್ಲಿ ಕೋಪ ಜಾಸ್ತಿ. ಮಾತಾಡಿದ್ರೆ ಭರ್ರಂತ ಎದ್ದು ನಿಂತ್ಕೊಡ್ತೀರಿ ಅಥವಾ ಇನ್ನೊಬ್ಬರ ಮೇಲೆ ಗರ್ಜನೆ ಮಾಡ್ತೀರಿ. ಯಾವುದೇ ಒಂದು ಕೆಲಸ ಆದರೂ ಸಹಿತ ಅರ್ಥ ಮಾಡ್ಕೊಳ್ಳದಿರೋ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬಿಡ್ತೀರಿ. ಕಾರಣ ನಿಮ್ಮ ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ಇಂಥವೆಲ್ಲ ವ್ಯತ್ಯಾಸ ಆಗುತ್ತೆ. ನಿಮ್ಮ ಗ್ರಹ ನಕ್ಷತ್ರಚಾರ ಪ್ರಕಾರ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಅಕ್ಕಿ ಮತ್ತು ಬೆಲ್ಲ, ಹಾಲು. ಅಕ್ಕಿ, ಬೆಲ್ಲ, ಹಾಲು ಇದನ್ನು ನಿಮ್ಮ ಮನೆ ದೇವರ ಹತ್ರ ನೀವು ಸ್ವಲ್ಪ ಇಟ್ಟು ನಮಸ್ಕಾರ ಮಾಡಿಕೊಂಡು, ತದನಂತರ ರಾಹುಕಾಲದಲ್ಲಿ ಯಾವುದಾದ್ರು ಒಂದು ದೇವಿ ಆಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡಿ. ಹಾಗೆ ಯಾರು ತುಂಬ ಕಷ್ಟದಲ್ಲಿದ್ದಾರೆ, ನಿರ್ಗತಿಕರಾಗಿರ್ತಾರೆ, ತುಂಬ ಸಂಕಷ್ಟದಲ್ಲಿದ್ದಾರೆ, ಅಂತಹವ್ರನ್ನ ಕೈ ಹಿಡಿದು ನಡೆಸುವಂತಹದ್ದು, ಅಂದರೆ ಅದು ಅವ್ರ ಜೀವನಕ್ಕೆ ಒಂದು ಬೆಳಕಾಗುವಂಥದ್ದು. ಇಂತಹ ಕಾಯಕದ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡಿದ್ರೂ ಸಾಕು, ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ಆದರೆ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ. ಆರೋಗ್ಯ ಸಮಸ್ಯೆಯನ್ನು ಬೇಗ ಸುಧಾರಿಸುವಂಥ ರೀತಿಯಲ್ಲಿ ನಿಮ್ಮ ಚಿಂತನೆ ಮಾಡಬೇಕು. ಅಷ್ಟು ಮಾತ್ರ ಚಿಂತಿಸಿದ್ರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ, ಇದನ್ನು ಕ್ರಮಬದ್ಧವಾಗಿ ಆಲೋಚನೆ ಮಾಡಿ ಒಳ್ಳೆ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಇವತ್ತು ವೃಶ್ಚಿಕ ರಾಶಿಯವರು. ಇನ್ನು ಧನುರಾಶಿ. ಧನುರಾಶಿ, ಧನುಲಗ್ನ. ಧನುರಾಶಿ, ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇಲ್ಲ, ಯಾವುದೇ ವಿಚಾರವಾದರೂ ಚಂಚಲತೆ ಇದೆ, ಏನು ಕೆಲಸ ಮಾಡೋದಕ್ಕೋದ್ರೂ ತೃಪ್ತಿಕರವಾದ್ದಿಲ್ಲ, ಮತ್ತು ಪ್ರಾರಂಭದಲ್ಲೇ ಒಂದು ಹಂತಕ್ಕೆ ಇನ್ನೇನು ಆಯಿತು ಕೆಲಸ ಅನ್ನೋಷ್ಟೊತ್ತಿಗೆ ಕೈ ಬಿಟ್ಟು ಹೋಗುತ್ತೆ. ಇಂಥ ಪರಿಸ್ಥಿತಿಯೇ ಸಾಕಷ್ಟು ಆದ್ದರಿಂದ ನಿಮ್ಮ ಆರೋಗ್ಯ ಆಗಲಿ, ವ್ಯವಹಾರ ಆಗಲಿ, ಕೆಲಸ ಕಾರ್ಯಗಳಾಗಲಿ, ಅಥವಾ ಯಾರನ್ನಾರು ನಂಬೋದಾಗಲಿ ಸ್ವಲ್ಪ ಯೋಚನೆ ಮಾಡಿ. ನಂಬಿ ಕೆಡೋದು ಒಂದು ಕಡೆ ಆದರೆ, ನಂಬಿ ಕೆಡೋದು ಮತ್ತೊಂದು ಕಡೆ ಆಗುತ್ತೆ. ಆದರೆ ಅದಕ್ಕೂ ಮುನ್ನ ನೀವು ಅಂದುಕೊಂಡಿದ್ದೆಲ್ಲವೂ ಸಹಿತ ಸಾಧನೆ ಮಾಡಲಿಕ್ಕೆ ಆಗದಿರೇ ನೋವು ಪಡ್ತಾ ಇರ್ತೀರಿ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ ಶಕ್ತಿ ದೇವತೆಯ ಪ್ರಾರ್ಥನೆ. ಹಾಗೆ ಸಾಧ್ಯವಾದರೆ ಒಂದು ಸ್ವಲ್ಪ ಹಾಲನ್ನು ಮನೆ ದೇವರ ನೈವೇದ್ಯ ಮಾಡಿ, ಅಥವಾ ಒಂದಷ್ಟು ಹಾಲನ್ನು ಯಾರಾದರೂ ಮಕ್ಕಳಿಗೆ ಕೊಡಿ, ಅಥವಾ ಎಲ್ಲಾದರೂ ಒಂದಿಷ್ಟು ಕೋಲ್ಡ್ ಬಾದಾಮಿ ಹಲ್ಲು ಇಂಥದ್ದನ್ನು ಉದ್ಯೋಗಕ್ಕೆ ಕೊಟ್ಟರೂ ಪರವಾಗಿಲ್ಲ, ನಿಮಗೆ ಅರ್ಥ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸರಿಸುಮಾರು ಮಧ್ಯಾಹ್ನ 11 ಗಂಟೆ 45 ನಿಮಿಷದವರೆಗೂ ಒಂದಷ್ಟು ಕನ್ಫ್ಯೂಷನಲ್ಲೇ ಇರ್ತೀರಿ. ಯಾವಾಗ ಕನ್ಫ್ಯೂಷನ್ಸ್ ಇದ್ದು ಕೆಲಸ ಕಾರ್ಯ ಆಗ್ತಿಲ್ಲ ಅಂತ ಗೊತ್ತಾಗುತ್ತೋ ಆಗ ಒಂದು ಸ್ವಲ್ಪ ಹಾಲನ್ನು ನಿಮ್ಮ ಕೈಯಿಂದ ಮತ್ತೊಬ್ಬರ ಕೈ ಕೊಟ್ಟಿದ್ದೇ ಆದರೆ ಖಂಡಿತ ಕೆಲಸ ಚಾಲನೆ ಆಗುತ್ತೆ, ಅದಕ್ಕೊಂದು ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲದೆ ಇವತ್ತು ಎಲ್ಲಾದರೂ ಬನ್ನಿ ವೃಕ್ಷ ಸಿಕ್ಕಿದ್ರೆ ಆ ಬನ್ನಿ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡಿ. ಬನ್ನಿ ವೃಕ್ಷವನ್ನು ಮುಟ್ಟಿ ನಮಸ್ಕಾರ ಮಾಡುವಾಗ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೇಶ್ಚರ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ
ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಮಸ್ತೆ, ದಾಕ್ಷಾಯಿಣಿ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಬೆಂಗಳೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ನ ಬಗ್ಗೆ ಮಾತಾಡ್ಬೇಕಾಗಿತ್ತು ಮೇಡಮ್. ಓಕೆ, ಮಾತಾಡಿ. ಹಲೋ. ನಮಸ್ತೆ ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಗೆ ಒಂಥರ ಏನೋ ಭಯ ಒಂಥರ ಸುಸ್ತು, ಮನೇಲಿ ಇರಬಾರ್ದಪ್ಪ ಅನ್ನೋ ತರ ಆಗ್ತಾ ಇದೆ ಗುರುಜಿ. ಅಂತ ಆಗ್ತಾನೆ ಇಲ್ಲ, ಕಣ್ಣು ಕತ್ತಲೆ ತರ ಆಗ್ತಾ ಇದೆ ನನಗೆ. ಒಂಥರ ಹಿಂಸೆ ಆಗೋದು, ಒಂಥರ ಭಯ ನನ್ ಕಡೆ ನಿಜ ಬರಬಾರ್ದು, ಭಯ ಏನೋ ಮಾಡ್ಬಿಟ್ಟಿದಾರೇನೋ, ಏನೋ ಮಾಡ್ಬಿಟ್ಟಿದಾರೇನೋ, ಏನೋ ಒಂಥರ ಭಯ ಆಗ್ತದೆ ಗುರುಜಿ. ಆಚೆ ಆಗ್ತಾ ಇಲ್ಲ. ಈ ಸಮಸ್ಯೆ ಎಲ್ಲ ಯಾವಾಗಿಂದ ಇದೆ? ಒಂದು 5 ತಿಂಗಳಿಂದ ಇದೆಯಾ? ಹೌದು ಗುರುಜಿ, ಹೌದು ಗುರುಜಿ. ಏನಿಲ್ಲಮ್ಮ, ಇಲ್ಲಿ ನಿಮ್ಮ ಗ್ರಹಗತಿಗಳು ಬದಲಾವಣೆ ಆಗಿದೆ. ನಿಮ್ಮ ಗ್ರಹ ನಕ್ಷತ್ರಚಾರ ಪ್ರಕಾರ, ನಿಮ್ಮ ಸ್ವರತರಂಗ ಪ್ರಕಾರ ಒಂದಷ್ಟು ಗ್ರಹಸ್ಥಿತಿಗಳು ಬದಲಾವಣೆ ಆದ್ರಿಂದ ಈ ಥರ ಇದೆ. ಇದು ಇನ್ನೂ ಒಂದು 3 ತಿಂಗಳು ಹೀಗಿರುತ್ತೆ. ಮುಂದಿನ 3 ತಿಂಗಳು ಹೀಗೆ ಭಯದ ವಾತಾವರಣ ಇರುತ್ತೆ. ಆದರೆ ಇದಕ್ಕೆ ತುಂಬ ಸುಲಭವಾದ ಪರಿಹಾರ ಇದೆ. ನೀವೊಂದು ಕೆಲಸ ಮಾಡಿ, ವಾರದಲ್ಲಿ 3 ದಿವಸ ಭಾನುವಾರ, ಗುರುವಾರ, ಶನಿವಾರ, ಭಾನುವಾರ, ಗುರುವಾರ, ಶನಿವಾರ ಈ 3 ದಿವಸ ತಲೆಗೆ ಸ್ನಾನ ಮಾಡ್ಕೊಳ್ಳಿ. ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಬಿಳಿ ವಸ್ತ್ರ, ಒಂದು ಕೆಂಪು ವಸ್ತ್ರ ತಗೊಳ್ಳಿ. ಬಿಳಿ ವಸ್ತ್ರ ಎಡಗೈಲಿ ಇಟ್ಕೊಳ್ಳಿ, ಕೆಂಪು ವಸ್ತ್ರ ಬಲಗೈಲಿ ಇಟ್ಕೊಳ್ಳಿ. ಮತ್ತೊಬ್ಬರ ಸಹಾಯ ತೆಗೆದುಕೊಂಡು ಬಿಳಿ ವಸ್ತ್ರದಲ್ಲಿ 1 ಹಿಡಿಯಷ್ಟು ಅಕ್ಕಿ ಹಾಕ್ಕೊಳ್ಳಿ, ಕೆಂಪು ವಸ್ತ್ರದಲ್ಲಿ 1 ಹಿಡಿಯಷ್ಟು ತೊಗರಿಬೇಳೆ ಹಾಕ್ಕೊಳ್ಳಿ. ಎರಡೂ ಅಂಗೈಲಿ ಇಟ್ಕೊಂಡು ನಿಮ್ಮ ಮನೆ ದೇವರ ಹತ್ರ ಪ್ರಾರ್ಥನೆ ಮಾಡಿ, ಯಾರಾದರೂ ಒಬ್ರು ಹೇಳಿ ಮನೆಯಲ್ಲಿರೋರಿಗೆ ದೇವ್ರ ಮುಂದೆ ದೀಪ ಹಚ್ಚೋದಕ್ಕೆ. ದೀಪ ಹಚ್ಚಿದಾಗ 2 ಧಾನ್ಯಗಳನ್ನು ಏಕಕಾಲದಲ್ಲೇ ಒಂದೇ ಸಮನಾಗಿ ಇಟ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ದುರ್ಗಾದೇವಿಯನ್ನು ನಮಸ್ಕಾರ ಮಾಡಿ, 2 ಧಾನ್ಯಗಳನ್ನು ಸಹಿತ 3 ಸತಿ ದೃಷ್ಟಿ ತೆಗೆದುಕೊಂಡು ಭೂಮಿ ಮೇಲೆ ಇಟ್ಬಿಡಿ. ಇಟ್ಟು ಪ್ರತ್ಯೇಕವಾಗಿ ಗಂಟು ಹಾಕಿ ಅದನ್ನು ಯಾವುದಾದ್ರು ಒಂದು ಬೇವಿನ ಮರದ ಹತ್ರ ತಗೊಂಡು ಇಟ್ಟು ಬನ್ನಿ. ಬೇವಿನ ಮರದ ಹತ್ರ ಈ ಗಂಟುಗಳನ್ನು ಇಟ್ಟು ನಮಸ್ಕಾರ ಮಾಡಿ ಬರೋದ್ರಿಂದ ನಿಮ್ಮ ಜಾತಕದಲ್ಲಿ ಪ್ರಸ್ತುತ ನಿಮಗಿರ್ತಕ್ಕಂಥ ಆತಂಕ, ಭಯ ಮತ್ತು ಒಂದಷ್ಟು ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥ ರೀತಿಗಳು ಇದೆಲ್ಲಕ್ಕೂ ಒಂದು ಪರಿಹಾರ ಸಿಗುತ್ತೆ. ಇದರ ಮಧ್ಯದಲ್ಲಿ ಭಾನುವಾರ ಮಾತ್ರ 1-2 ಹಿಡಿಯಷ್ಟು ಅಕ್ಕಿ, 2 ಹಿಡಿಯಷ್ಟು ಅಕ್ಕಿನ ಹಾಕಿ ಅನ್ನ ಮಾಡ್ಕೋಬೇಕು. ಪಾತ್ರೆಯಲ್ಲಿ 1 ಅಗಳು ಉಳಿದಂಗೆ ಎಲ್ಲನೂ ಮುತ್ತುಗದೆಲೆ ಮೇಲೆ ಹಾಕ್ಕೋಬೇಕು. ಅದರ ಮೇಲೆ ಸ್ವಲ್ಪ ಮೊಸರು, 1 ಊದ್ಕಡ್ಡಿನ ಹಚ್ಚಿ ಅದರ ಮೇಲೆ ಇಟ್ಕೊಂಡು ಎಡಗೈಯಲ್ಲಿ ದೃಷ್ಟಿ ತೆಗೆದುಕೊಂಡು ಎಲ್ಲನ 3 ದಾರಿ ಸೇರೋ ಕಡೆನೋ ಅಥವಾ ಅದರ ಗಿಡ ಮರಗಳ ಹತ್ರನೋ ಇಟ್ಟು ಬರಬೇಕು. ಇಷ್ಟು ಕೆಲಸ ನೀವು ಮಾಡಿ, ನೀವು ಹ್ಯಾಪಿಯಾಗಿರ್ತೀರಿ, ಸಂತೋಷವಾಗಿರ್ತೀರಿ, ಯಾವ ತೊಂದರೆ ಇಲ್ಲ. ನಿಮ್ಮ ಸ್ವರದಲ್ಲಿ ಅಂತ ಭಯಪಡಬೇಕಾದ ಅವಶ್ಯಕತೆಯೂ ಇಲ್ಲ, ಧೈರ್ಯವಾಗಿರ್ತಾರೆ. ಅಮ್ಮ, ನಿಮ್ಮ ಸ್ವರತರಂಗ ಪ್ರಕಾರ ಇದು ಮಾಟ ಮಂತ್ರದ ಸಮಸ್ಯೆ ಅಲ್ಲ. ಮಾಟ ಮಂತ್ರ ಆಗಿದ್ದರೆ ನಾನೇ ಹೇಳ್ಬಿಡ್ತಿದ್ದೆ, ಇದು ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇದು ನಿಮ್ಮ ಗ್ರಹಗತಿಗಳಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಒಂದಷ್ಟು ಗ್ರಹಗಳು ಬದಲಾವಣೆ ಆಗಿರುತ್ತೆ. ಅದಾದ್ಮೇಲೆ ಒಂದು ಸ್ವಲ್ಪ ಬರುತ್ತ ಆತಂಕ. ಇದು ನಿಮ್ಮ ಸ್ವರ ಚೆನ್ನಾಗಿದೆ. ಒಳ್ಳೇದಾಗಿದೆ, ಅದಕ್ಕೋಸ್ಕರ ನಾವು ನಿಮ್ಗೆ ನೆಂಬಿದ್ದೀವಿ. ಏನ್ ಹೇಳ್ತೀರಿ ಅದನ್ನ ಮಾಡ್ತಾ ಇದ್ದೀನಿ ಗುರುಜಿ. ನೀವು ಮಾಡಿ, ನಾನು ಈಗ ಹೇಳಿರೋಂಥದ್ದನ್ನು ಮಾಡ್ಕೊಳ್ಳಿ, ಖಂಡಿತ ತುಂಬಾ ಅನುಕೂಲ ಆಗುತ್ತೆ. ಶೀಘ್ರವಾಗಿ ನೀವು ಚೆನ್ನಾಗಿರ್ತೀರಿ. ಎಷ್ಟು ಭಾನುವಾರ ಮಾಡ್ಬೇಕು ಗುರುಜಿ ಅದನ್ನ? ಒಂದು 3 ಭಾನುವಾರ ಮಾಡಿ ಸಾಕು. ಸರಿ ಸರಿ, ಒಳ್ಳೆಯದಾಗಲಿ. ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ. ಮಾಘ ಮಾಸದ ಶುದ್ಧ ಹುಣ್ಣಿಮೆಯ ಭಾನುವಾರ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲಿರ್ತಕ್ಕಂಥ ಆರ್ಥಿಕ ಸಂಕಷ್ಟಗಳು ದೂರ ಆಗಬೇಕು ಅಂತಾನೆ ವಿಶೇಷ ಅನುಷ್ಠಾನ. ತ್ರೈಲೋಕ್ಯ ಪೂಜಿತ ಶ್ರೀಮಾನ್ ಸದಾ ವಿಜಯ ವರ್ಧನ ಶಾಂತಿ ಕುರು ಗದಾಪಾಣಿ ನಾರಾಯಣ ನಮೋಸ್ತುತೆ. ಹಾಗಾದ್ರೆ ನಿಮ್ಮ ವಾಸ್ತುಗೃಹದಲ್ಲಿ ಸ್ಥಿರ ಮಹಾಲಕ್ಷ್ಮಿ ನೆಲೆಗೊಳ್ಳಲು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಭಾನುವಾರ ಬೆಳಗ್ಗೆ 8 ಗಂಟೆಗೆ. ವಿಶ್ವರೂಪಸ್ಯ ಭಾರ್ಯಾಸಿ ಪದ್ಮೇ ಪದ್ಮಾಲಯೇ ಶುಭೆ ಸರ್ವತಃ ಪಾಹಿ ಮಾಂ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಇನ್ನು ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಈಗ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಶುಕ್ರನ ಆಸ್ಥಾನ ಚೆನ್ನಾಗಿದೆ. ಆದರೆ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ, ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸರಿಸುಮಾರು ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೂ ಸ್ವಲ್ಪ ಜವಾಬ್ದಾರಿತ್ವ ಸ್ಥಾನದಲ್ಲಿರಬೇಕು. ಯಾಕೆಂದರೆ ರಾಹುಕಾಲ ಮುಗಿಯುವವರೆಗೂ
ಒಂದಲ್ಲ ಒಂಥರ ಆತಂಕ, ಒಂದಲ್ಲ ಒಂಥರ ಭಯ, ಮತ್ತು ಏನು ಅಂದುಕೊಂಡ್ರೂ ಸಹಿತ ಕಾರ್ಯಸಿದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥದ್ದರ ಭೀತಿ ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ಈ ಸಮಯದಲ್ಲಿ ನೀವು ಮಾಡಬೇಕಾದ್ದು ಸಾಧ್ಯವಾದರೆ ಉತ್ತರಾಭಿಮುಖವಾಗಿ ನಿಂತು ಗುರುಗಳನ್ನು ಪ್ರಾರ್ಥನೆ ಮಾಡಿ. ಹಾಗೆ ಮನೆಯಿಂದ ಆಚೆ ಹೊರಡಬೇಕಾದ್ರೆ ಮೊದಲು ನೀವು ಮಾಡಬೇಕಾದ್ದು ಅಂಗೈಯಲ್ಲಿ 1 ಸ್ಪೂನಷ್ಟು ಹಾಲನ್ನ ಹಾಕ್ಕೊಳ್ಳಿ. ಅದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಈಶಾನ್ಯಕ್ಕೆ ಹಸಿರು ಗಿಡದ ಮೇಲೆ ಹಾಕಿ. ಇದಾದ ನಂತರ ಮನೆಯಲ್ಲಿ ದೇವ್ರ ಮುಂದೆ ದೀಪ ಹಚ್ಚಿ ಮನೆಯಲ್ಲಿರ್ತಕ್ಕಂಥ ಹಿರಿಯರು ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡಿ. ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುನ್ನ ಏನು ಆಹಾರ ತಗೊಳ್ತೀರೋ ಅದರಲ್ಲಿ ಸ್ವಲ್ಪ ಆಹಾರವನ್ನು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಹಾಕಿ. ಪಶು ಪಕ್ಷಿ ಪ್ರಾಣಿಗಳಿಗೆ ಇವತ್ತು ಆಹಾರವನ್ನು ಉಣಬಡಿಸಿದ್ರೆ ಮಕರ ರಾಶಿಯವರು ಖಂಡಿತ ಒಳಿತನ್ನು ಒಳ್ಳೆ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಸಂಜೆ 4ರಿಂದ 6:20, 4ರಿಂದ 6:20ಕ್ಕೆ ತುಂಬ ಬದಲಾವಣೆ ಆಗುವಂಥ ಕಾಲ, ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಕಾಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಆಲೋಚನೆ ಇರುತ್ತೆ, ಒಂದಷ್ಟು ಚಿಂತನೆಗಳಿರುತ್ತೆ. ಸರಿಯಾದ ಮಾರ್ಗದಲ್ಲಿ ಹೊರಟು ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದೆ. ಆದರೆ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಗ್ರಹ ನಕ್ಷತ್ರಚಾರ ಪ್ರಕಾರ ಅಂದುಕೊಂಡಷ್ಟು ಲಾಭ ಸಿಗೋದಿಲ್ಲ. ಹಾಗೆ ನಾನು ನಂದು ಅನ್ನೋಕ್ಕೂ ಆಗೋದಿಲ್ಲ. ಏನು ಶ್ರಮಿಸಿದ್ರೂ ಅದರಿಂದ ಮತ್ತೊಬ್ಬರು ಏನೋ ಒಂದು ಕುಂಕು ಮಾತಾಡ್ತಕ್ಕಂಥದ್ದು, ಮನಸ್ಸಿಗೆ ನೋವುಂಟು ಮಾಡ್ತಕ್ಕಂಥದ್ದು ಇದಿರಬಹುದು. ಆದರೆ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಂ ಆರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ ಶನ್ನೋ ದೇವಿ ರವಿಷ್ಠ ಯಾಪೋ ಭವಂತ ಭೇದೇಂಶಿಯೋ ರವಿಶ್ರವಂತನಃ ಶನೇಶ್ಚರಾಯ ನಮಃ ಓಂ ಶಂ ಶನೇಶ್ಚರಾಯ ನಮಃ ಓಂ ಶಂ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಇವತ್ತು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ತಾವು ಧರಿಸುವಂಥ ಯಾವುದೇ ಬಣ್ಣದ ವಸ್ತ್ರ ಆದರೂ ಒಂದು ಶ್ವೇತವರ್ಣದ ವಸ್ತ್ರವನ್ನು ಕರವಸ್ತ್ರವಾಗಿ, ಅಂದರೆ ಒಂದು ಕರ್ಚೀಫಾಗಿ ಬಿಳಿಯ ಬಣ್ಣದ ವಸ್ತ್ರವನ್ನು ಕೈಯಲ್ಲಿಟ್ಕೊಂಡು ಅದು ನಿಮ್ಮ ರೈಟ್ ಸೈಡ್ ವಾಚ್ ಪಾಕೆಟಲ್ಲಿ ಇಟ್ಕೊಳ್ಳಿ. ಮಧ್ಯಾಹ್ನ ನೀವು ಊಟಕ್ಕಿಂತ ಮುಂಚಿತವಾಗಿ 1 ಲೋಟ ನೀರನ್ನು ಹಸಿರು ಗಿಡಗಳ ಮೇಲೆ ನೀರು ಚೆಲ್ಲಿ ಅದಾದ ನಂತರ ಊಟವನ್ನು ಮಾಡಿ ಆರೋಗ್ಯಕರವಾಗಿರ್ತೀರಿ. ಇವತ್ತು ಬರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ, ಶಾಂತಿ ಸಮಾಧಾನವನ್ನು ನಿಮ್ಮದಾಗಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದ ವ್ಯತ್ಯಾಸ, ಒಂದಿಷ್ಟು ಅಲರ್ಜಿ ಸಮಸ್ಯೆ, ಚರ್ಮಕ್ಕೆ ಸಂಬಂಧಪಟ್ಟ ಬಾಧೆ, ಅದಕ್ಕಿಂತ ಮುಖ್ಯವಾಗಿ ಕಣ್ಣುಗಳಲ್ಲಿ ನೋವು ಬರ್ತಕ್ಕಂಥದ್ದು, ಕಣ್ಣು ಯಾವುದೋ ಥರ ಒಂದು ಸಮಸ್ಯೆ ಎದುರಾಗುವಂಥದ್ದು, ದೂರದೃಷ್ಟಿಯಾಗಲಿ ಅಥವಾ ಕಣ್ಣು ಒಂಥರ ಮಂಜಾಗುವಂಥದ್ದಾಗಲಿ, ಇಂಥದ್ದು ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ ಇವತ್ತು ನಿಮ್ಮನ್ನು ಬಾಧಿಸುತ್ತೆ. ಇವತ್ತು ಸರಿಸುಮಾರು ಮಧ್ಯಾಹ್ನ 2 ಗಂಟೆವರೆಗೂ ಇಂಥದ್ದೇ ಸಮಸ್ಯೆಗಳಿದೆ. 2 ಗಂಟೆಯ ನಂತರ ಒಂದಿಷ್ಟು ಶಾಂತಿ ಸಮಾಧಾನವಾಗಿರ್ಬೋದು. ಆದರೂ ಭಾಳ ಜೋಪಾನ, ಎಚ್ಚರಿಕೆಯಿಂದಿರಿ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ಯಾರೊಬ್ಬರನ್ನ ಮಾತಾಡಿದ್ರೂ ಒಂದು ಇಕ್ಕಟ್ಟು ಸಿಗಾಕೊಳ್ತೀರಿ. ಯಾರೊಬ್ಬರೊಂದಿಗೆ ವ್ಯವಹರಿಸಿದ್ರೂ ಏನಾದರೂ ಒಂದು ತೊಂದರೆ ತಾಪತ್ರೆ ಸಿಗಾಕೊಳ್ತೀರಿ. ಸಾಧ್ಯವಾದರೆ ಈ ಒಂದು ದಿನ ಮಾಡುವಂಥ ಕೆಲಸವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಒಳ್ಳೆಯದು. ಅದಾಗದು ಮನೆ ಬಾಗಿಲು ಬಂದರೆ ಅದೃಷ್ಟ ನಿಮ್ಮದಾಗಲಿ. ಅದನ್ನು ಹುಡ್ಕೊಂಡು ನೀವು ಮುನ್ನಡೆಯೋದಾದರೆ ದುರಾದೃಷ್ಟ ಅಂತಕ್ಕಂಥ ಮನೆ ಬಾಗಿಲು ತಟ್ಟಬೇಕಾಗತ್ತೆ. ಸ್ವಲ್ಪ ಜೋಪಾನ. ಏನೇ ಮಾಡಬೇಕಾದ್ರೂ ಗುರು ಹಿರಿಯರ ಮಾರ್ಗದರ್ಶನ ಇರಲಿ. ಕುಟುಂಬಸ್ಥರ ಸಹಾಯ ಬೇಕು. ಜೊತೆಗೆ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು ಅವ್ರ ಜೊತೆಲಿರಬೇಕು. ವಿದ್ಯಾರ್ಥಿಗಳು ಮಾತ್ರ ಓದಬೇಕಾದ್ರೆ ಇವತ್ತು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓದಿ. ವ್ಯವಹಾರ, ಆರ್ಥಿಕ ಪರಿಸ್ಥಿತಿ, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋರು, ಹಣಕಾಸನ್ನು ಹೂಡಿಕೆ ಮಾಡಿ ಏನಾದರೂ ಲಾಭವನ್ನು ಗಳಿಸಬೇಕು ಅಂತಿರ್ತಕ್ಕಂಥವ್ರು ಇವತ್ತು ತಾವು ಅಂದುಕೊಂಡಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಬಹಳ ಒಳ್ಳೆಯ ಯೋಗ ಫಲ ಇದೆ. ಗುರು ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿನಿಂದ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಶೈಲಜಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬ್ಯಾಂಗ್ಳೂರಿಂದನೇ ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಮಕ್ಕಳ ಬಗ್ಗೆ ಮಾತಾಡ್ಬೇಕಾಗಿತ್ತು ಮೇಡಮ್. ಆಯ್ತು, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಎಷ್ಟು ವರ್ಷದಿಂದ ಟ್ರೈ ಮಾಡ್ತಿದ್ವಿ, ಸಡನ್ ಆಗಿ ಸಿಕ್ಕಿದ್ದು ತುಂಬಾ ಸಂತೋಷ ಆಗ್ತಾ ಇದೆ ಗುರುಗಳೇ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ನಮ್ಗೆ 2 ಹೆಣ್ಮಕ್ಳು ಗುರುಗಳೇ. 2 ಹೆಣ್ಮಕ್ಳಿಗೂ ಮದುವೆ ಮಾಡಿದೀವಿ. ದೊಡ್ಡ ಮಗಳು ಚೆನ್ನಾಗಿದ್ಲು. ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಏನಂತ ಗೊತ್ತಾಗ್ತಿಲ್ಲ. ಅಳಿಯ ಅವರು ಸ್ವಲ್ಪ ತೊಂದರೆ ಮಾಡ್ತಾ ಇದ್ದಾರೆ, ಯಾಕೆ ಅಂತ ಅರ್ಥ ಆಗ್ತಲ್ಲ. ನಮ್ಮ ಮನೆಗೆ ಕಳಿಸ್ತಾ ಇಲ್ಲ ಮಗಳನ್ನ. ನಮಗ್ ಸರಿಯಾಗಿ ಮಾತಾಡಕ್ಕೂ ಬಿಡಲ್ಲ. ಒಬ್ಬ ಮೊಮ್ಮಗಳಿದ್ದಾಳೆ, ಮೊಮ್ಮಗಳು ನಮ್ಗೆ ಕರ್ಕೊಂಡ್ ಬರಲ್ಲ. ತುಂಬಾ ತೊಂದರೆ ಆಗಿದೆ ಸರ್, ಏನಂತ ಗೊತ್ತಾಗ್ತಿಲ್ಲ ನಮಗೆ. ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತ. ಅದು 2ನೇ ಮಗಳು ಮದ್ವೆ ಆದ್ಮೇಲೆ ಈ ರೀತಿ ಆಗಿದ್ದಾರೆ. ಯಾಕಂತ ಅರ್ಥ ಆಗ್ತಾ ಇಲ್ಲ, ಏನಕ್ಕೋಸ್ಕರ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಪಾಪ ಅವಳು ಅನುಸರಿಸ್ಕೊಂಡು ಅಲ್ಲೇ ಇದ್ದಾಳೆ, ನಮ್ಮ ಮನೆಗ್ ಬಂದಿಲ್ಲ ಪಾಪ ಅವಳು. ಅದು 2ನೇ ಮಗಳು ಮದ್ವೆ ಆದ್ಮೇಲೆ ಸ್ವಲ್ಪ ಆ ರೀತಿ ಪ್ರಾಬ್ಲಮ್ ಆಗಿದೆ ಸರ್. ಯಾಕಂತ ಅರ್ಥ ಆಗ್ತಿಲ್ಲ ನಮ್ಗೆ.
ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೀನಿ ಕೇಳು. ಹೇಳಿ ಸರ್. ಹೆತ್ತವರಿಗೆ ಹೆಗ್ಗಡ ಮುದ್ದು ಅಂತಾರೆ. ನಿನಗೆ ನಿನ್ನ ಬಾಧೆ ನನಗೆ ಅರ್ಥ ಆಗುತ್ತೆ. ನಿನ್ನ ಮಗಳು ನಿನ್ನ ಮೊಮ್ಮಕ್ಕಳು ನಿನ್ನ ಮನೆಗೆ ಬರಬೇಕು ಅನ್ನೋ ಆಸೆ ನಿಂದು ತಾಯಿ. ಆದರೆ ಅಲ್ಲಿ ಪರಿಸ್ಥಿತಿಗಳು ಏನಿದೆಯೋ, ಅವ್ರ ಒಳಮರ್ಮ ಏನಿದೆಯೋ, ಇಂತಹ ಪರಿಸ್ಥಿತಿ ಇರುತ್ತೆ. ಆದರೆ ನೀನು ಬರಲಿಲ್ಲ ಅಂತಕ್ಕಂಥದ್ರ ನೋವನ್ನ ನಿನ್ನ ಮಗಳ ಹತ್ರ ತೊಳ್ಕೊಬೇಡ. ಅವಳು ಎಲ್ಲಿದ್ದರೂ ಚೆನ್ನಾಗಿರಲಿ ಅಂತಕ್ಕಂಥದ್ದನ್ನು ಹರಸಿ ಆಶೀರ್ವದಿಸಬೇಕಾದ್ದು ನಿಮ್ಮ ಧರ್ಮ. ನೋಡಮ್ಮ, ಕೊಟ್ಟ ಹೆಣ್ಣು ಕುಲಕ್ಕೋರ್ಗು. ಯಾವತ್ತೂ ಅಷ್ಟೇ ಮದುವೆ ಮಾಡಿಕೊಟ್ಟ ಮೇಲೆ ಹೆಣ್ಣುಮಕ್ಕಳನ್ನ ನಮ್ಮ ಮನಸ್ಸಲ್ಲಿ ಹೆಂಗಿಟ್ಕೋಬೇಕು ಹಾಗೇ ಇಟ್ಕೋಬೇಕು. ನಮ್ಮ ಮನಸ್ಸಲ್ಲಿ ನೋವಾಗುತ್ತೆ ನಿಜ. ಯಾಕೆಂದರೆ ಬಾಲ್ಯದಿಂದ ಎತ್ತಾಡಿಸಿ ದೊಡ್ಡವಳನ್ನು ಮಾಡಿ ಅವಳ ಆಟ ಪಾಠಗಳನ್ನು ನೋಡಿ ಅವಳ ಹತ್ರ ಮುದ್ದಾದಂಥ ಮಾತಾಡಿ ಇವತ್ತು ಸಡನ್ನಾಗಿ ಮದುವೆ ಮಾಡಿಕೊಟ್ಟಾದ್ಮೇಲೆ ಅವಳಿಗೊಂದು ಮಗುವಾಗಿ ಆ ಮುದ್ದಾದಂಥ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದು ಈ ಕಡೆ ಮಗಳಿಲ್ಲ ಮೊಮ್ಮಗಳು ಇಲ್ಲ ಸ್ವಲ್ಪ ದೂರ ಆಗಿದ್ದಾರೆ ಅಂದರೆ ಮನಸ್ಸಿಗೆ ನೋವಾಗುತ್ತೆ. ನಿಮ್ಮ ನೋವು ಖಂಡಿತ ಇರ್ತಕ್ಕಂಥದ್ದೇ. ನಿಮ್ಮ ನೋವು ನಿಮ್ಮೊಬ್ಬರಿಗೆ ಅಲ್ಲ, ತುಂಬ ಜನಕ್ಕೂ ಈ ನೋವಿದೆ. ಆದರೆ ಹೇಗೋ ಅನುಸರಿಸ್ಕೊಂಡು ಸ್ವಲ್ಪ ದಿವಸ ನೋಡಿ ಅವ್ರಿಗೆ ಅರ್ಥ ಆಗುತ್ತೆ. ಅಯ್ಯೋ ನಾನು ತಪ್ಪು ಮಾಡ್ತಿದ್ದೀರಿ ಅಂತಕ್ಕಂಥದ್ರ ಆ ತಪ್ಪಿನ ಅರಿವಾಗೋ ತನಕ ನೀವು ದುಡುಕಿ ತೀರ್ಮಾನ ತಂದ್ಕೊಳ್ಬೇಡಿ, ಏನೂ ಮಾತಾಡಬೇಡಿ. ಸ್ವಲ್ಪ ದಿವಸ ಅನ್ಕೊಂಡೆ ಸುಮ್ಮನೆ ಇದೀವಿ ಸರ್. ಅದು ಮಾತಾಡಿಲ್ಲ. ಆಗ್ಲೇ ಆಕ್ಚುಲಿ ಸ್ಟಾರ್ಟಿಂಗ್ ಮದುವೆ ಆದಾಗಿಂದ 5 ವರ್ಷ ಇಲ್ಲೇ ಇದ್ರು ಸರ್. ನಮ್ಮನೆ ಹತ್ರನೇ ಮನೆ ಮಾಡ್ಕೊಂಡು ಅಲ್ಲೇ ಇದ್ರು, ಚೆನ್ನಾಗೇ ಇದ್ರು. ಆಮೇಲೆ ಸರ್ ಏನ್ಬಿಟ್ಟು ಮಗು ಒಂದ್ 5 ವರ್ಷ ಮುಗಿದ್ಮೇಲೆ ಅವ್ರು ಅಲ್ಲಿ ಮನೆ ತಗೊಂಡ್ರು ಊರಲ್ಲಿ. ಅಲ್ಲಿ ಹೋದ್ರು. ಅಲ್ಲಿ ಅವ್ರ ಅತ್ತೆ ಮಾವ ಜೊತೆ ಅವ್ರು ಇದಾರೆ. ಸರಿ ಹೆಂಗೋ ಬಿಡು, ಅವ್ರು ಅತ್ತೆ ಮಾವ ಎಲ್ಲ ಇರ್ತಾರೆ, ನೋಡ್ಕೊಳ್ತಾರೆ, ಚೆನ್ನಾಗಿರ್ಲಿ ಅನ್ಕೊಂಡು ನಾವ್ ಅನ್ಕೊಂಡ್ವಿ. ಅಲ್ಲಿ ಏನಾಯ್ತಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ಫುಲ್ಲು ಚೇಂಜ್ ಆಗ್ಬಿಟ್ರು. ಅದಾದ್ಮೇಲೆ ನಮ್ಮ ಮಗಳಿಗೆ ಇನ್ನೊಂದ್ ಮಗಳಿಗೆ ಮದ್ವೆ ಮಾಡಿದ್ವಿ. ಇವಾಗ ಬರದೇ ನಿಲ್ಸ್ಬಿಟ್ಟಿದಾರೆ. ನಮ್ಮ ಅಳಿ ಅಂತೂ ನಮ್ಮ ಮನೆಗ್ ಬರದೇ ಇಲ್ಲ. ಅಟ್ಲೀಸ್ಟ್ ಮಗಳನ್ನಾದ್ರೂ ಕಳ್ಸ್ಕೊಡ್ರಿ, ನಿಮ್ಗೆ ಸಮಾಧಾನ ಆದಾಗ ನೀವ್ ಬನ್ನಿ ಅನ್ಕೊಂಡು ಹೇಳಿದ್ರು ಬೇಕಾದ್ರೆ ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಹೋದಾಗ ಇವಾಗ ನಮ್ಮನೆ ಹಬ್ಬ ಹರಿದಿನ ಅಂತ ಕರೆಯಕ್ ಹೋದ್ರೆ ನಮ್ಮನೇಲಿ ಹಬ್ಬ ಮಾಡ್ಬಾರ್ದಾ ಅಂತ ಹೇಳ್ತಾರೆ. ಸರಿ ನಿಮ್ ಹಬ್ಬ ಆದ್ಮೇಲೆ ಕರ್ಕೊಂಡ್ ಬಂದ್ಬಿಡ್ರಿ ಅಂದ್ರೆ ಅದಕ್ಕೂ ಬರಲ್ಲ ಅಂತಾರೆ. ನಮಗ್ ಬೇಜಾರಾಗುತ್ತೆ. ಎಲ್ಲ ಹೆಣ್ಮಕ್ಳು ಎಲ್ಲರೂ ಹಬ್ಬ ಆದ್ಮೇಲೆ ಎಲ್ಲ ತಂದೆ ತಾಯಿ ಮನೆಗೆ ಹೋಗ್ತಾರೆ. ಆದ್ರೆ ನಮ್ಮ ಮಗಳು ಬರಲ್ವಲ್ಲ ಅನ್ನೋದು ಒಂದು ನೋವಿದೆ ಸರ್ ನಮ್ಗೆ. ನೀ ಹೇಳೋದು ನೋವು ಅಕ್ಷರಾಕ್ಷರ ಸತ್ಯ ತಾಯಿ. ಪ್ರತಿಯೊಂದು ಹೆಣ್ಣೆತ್ತಿರ್ತಕ್ಕಂಥ ಪ್ರತಿಯೊಬ್ಬ ತಂದೆ ತಾಯಿಗೂ ಬರ್ತಕ್ಕಂಥದ್ದೇ ಈ ನೋವು. ಆದರೆ ನಾನು ಮಾತು ಹೇಳ್ತೀನಿ ಕೇಳಮ್ಮ, ಹೇಗೋ ಅವ್ರ ಮನೇಲಿ ಅವ್ರು ಚೆನ್ನಾಗಿದ್ದಾರೆ ಅಂದಾಗ ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಕೋಬೇಕಮ್ಮ. ನೀನು ಸ್ವಲ್ಪ ಮನಸ್ಸು ಗಟ್ಟಿ ಮಾಡಿಕೊಂಡು ಅವ್ರು ಚೆನ್ನಾಗಿರಲಿ ಅಂತಲೇ ಮನಸ್ಸಲ್ಲಿ ಇಟ್ಕೊಂಡು ಸ್ವಲ್ಪ ದಿವಸ ಯಾವುದೂ ಶಾಶ್ವತವಲ್ಲ ಮತ್ತು ಯಾವುದೂ ಹೀಗೆ ನಡೆಯೋದಲ್ಲ. ಸ್ವಲ್ಪ ದಿವಸ ಬಂದೇ ಬರ್ತಾರೆ. ನಿಮ್ಮ ಅಳಿಯಂದ್ರು ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಮಕ್ಕಳು ನಿಮ್ಮ ಮನೆಗೆ ಬರ್ತಾರೆ. ಆದರೆ ಆ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ದಿವಸ ಇರುತ್ತಲ್ಲ, ಏನು ಮಾಡ್ತೀರಿ? ಆ ಒಂದು ಎಲ್ಲೋ ಒಂದು ಈಗೋನೆಸ್ಸು, ಏನೋ ಒಂದು ನಾನು ನಂದು ಅಂತಕ್ಕಂಥದ್ದು ಅಥವಾ ಯಾವುದೋ ಒಂದು ಸಮಸ್ಯೆ ಅವ್ರನ್ನ ಬಾಧಿಸ್ತಾ ಇರುತ್ತೆ. ಅದು ಸ್ವಲ್ಪ ತಿಳಿ ಆಗಬೇಕು. ನಿಂತ ನೀರು ಸಹಿತ ಒಂದೊಂದ್ಸತಿ ಈ ಥರ ಆಗಿಬಿಡುತ್ತೆ. ಅದರಿಂದ ಆ ನೀರು ತಿಳಿಯಾದರೆ ಅಂದರೆ ಆ ಮನಸ್ಸು ಸ್ವಲ್ಪ ತಿಳಿಯಾದರೆ ಖಂಡಿತ ನಿಂಗೆ ಅನುಕೂಲ ಆಗುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಒಗ್ಗೂಡಿಕೊಂಡು ಸಂತೋಷವಾಗಿರೋ ಕಾಲ ತುಂಬ ಹತ್ತಿರದಲ್ಲಿದೆ. ಧೈರ್ಯವಾಗಿರಿ, ಒಳ್ಳೇದಾಗಲಿ. ಆದಷ್ಟು ಬೇಗ ನೀವೆಲ್ಲ ಒಟ್ಟು ಒಂದಾಗ್ತೀರಿ. ಒಳ್ಳೇದಾಗ್ಲಿ. ಇನ್ನೊಂದು ವಿಷಯ ಸರ್, ಹೇಳಮ್ಮ. ನಾವು ನಮ್ಮ 2ನೇ ಮಗಳು ಅಳಿಯ ಮನೆ ಕಟ್ಟಬೇಕು ಅನ್ಕೊಂಡ್ರು. ನಮ್ಗೆ ಇಲ್ಲೊಂದು ಫುಟ್ಬಾಲ್ ಸೈಟ್ ಇದೆ ಸರ್ ಇಲ್ಲಿ ಬ್ಯಾಂಗ್ಳೂರಲ್ಲಿ. ನಾವು ಅವ್ರಿಬ್ಬರಿಗೂ ಅರ್ಧ ಭಾಗ ನೀವು ಮನೆ ಮಾಡ್ಕೊಳ್ಳಿ ಅನ್ಕೊಂಡು ನಾವ್ ಇವ್ರಿಗೆ ಹೇಳಿದ್ವಿ. ಇವ್ರು ಹೇಳ್ತಾರೆ ದೊಡ್ಡ ಅಳಿಯನ್ನು ಕೂರ್ಸಿ ಮಾತಾಡಿ ನಾವ್ ಆಮೇಲೆ ಕಟ್ಕೋತೀವಿ ಅನ್ಕೊಂಡು ಇವ್ರು ಹೇಳ್ತಾರೆ. ಅವ್ರ ಮಾತುಕತೆಗೆ ಬರಲ್ಲ. ನಿಮ್ಮ ಆಸ್ತಿನೂ ಬೇಡ, ಎಂತದು ಬೇಡ, ನಾವ್ ಬರೋದು ಇಲ್ಲ ಅನ್ಕೊಂಡು ಅವ್ರು ಗಲಾಟೆ ಮಾಡ್ತಾರೆ. ಇವಾಗ ಏನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ಅವ್ರು ಬರಲ್ಲ ಅಂತಾರೆ, ಅವ್ರು ಬಂದ್ರೇನೆ ನಾವ್ ಕಟ್ಟೋದು ಅಂತಾರೆ. ಇವಾಗ ಬಿಟ್ಬಿಡಿ ಅಂದ್ರೂ ಇವ್ರು ಬಿಡ್ತಾ ಇಲ್ಲ, ನಾವ್ ಕಟ್ತೀವಿ ಅಂತಾರೆ. ನಾವ್ ಎಂತ ಪರಿಸ್ಥಿತಿಲಿ ಅಂದ್ರೆ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಲಿ ಇದೀವಿ ಸರ್. ಏನ್ ಮಾಡೋದಂತ ಅರ್ಥ ಆಗ್ತಾ ಇಲ್ಲ. ಇವಾಗ ಕಟ್ಟಕ್ ಶುರು ಮಾಡ್ಬೋದಾ ಇಲ್ಲ ಬಿಟ್ಬಿಟ್ಟು ಅವರೆಲ್ಲ ಸಮಾಧಾನ ಆದ್ಮೇಲೆ ಕಟ್ಟಕ್ ಶುರು ಮಾಡ್ಬೋದಾ, ಯಾವ ರೀತಿ ಮಾಡ್ಬೋದು ಅನ್ಕೊಂಡು ಅರ್ಥ ಆಗ್ತಾ ಇಲ್ಲ. ಈಗ ಒಂದು ಕಡೆ ಮನಸ್ಸಿದ್ದಾಗ ಇನ್ನೊಬ್ಬರನ್ನ ಸಮಾಧಾನ ಮಾಡೋದು ಬಹಳ ಕಷ್ಟ. ಹೌದು. ಹಸಿವು ಇಬ್ಬರಿಗೂ ಇರಬೇಕು. ಹಾಗೆ ನೀವು ಕೊಡ್ತಿರ್ತಕ್ಕಂಥದ್ದು ಇಬ್ಬರಿಗೂ ಅಳಿಯಂದ್ರಿಗೂ ಸಮನಾಗಿ ಕೊಡಬೇಕು ಅಂತ ಮನಸ್ಸಲ್ಲಿದೆ. ಹೌದು. ಇದನ್ನ ಮನೇಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೋಬೇಕು. ಎಲ್ಲವೂ ಸಹಿತ ಪ್ರೆಷರ್ ನಿಮಗೆ ಕೊಟ್ರೆ ನೀವು ಕೊಡೋದು ದಾನ ಆದರೂ ಸಹಿತ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ನಿಮ್ಮ ಒಳ್ಳೆ ಮನಸ್ಸಿಂದ ಮಾಡಿದ್ರು ಸಹಿತ ಇಷ್ಟು ನೋವು ಅನುಭವಿಸ್ಕೊಂಡು ಆ ಕಷ್ಟಪಟ್ಟು ಕೂಡಿಟ್ಟಿರ್ತಕ್ಕಂಥ ಆಸ್ತಿನ ಇಬ್ಬರು ಹೆಣ್ಮಕ್ಳು ಸಮನಾಗಿ ಕೊಡಬೇಕು ಅನ್ನೋದಿದೆ. ಆ ಸಮನಾಗಿ ಕೊಡೋದ್ರಲ್ಲೂ ಇಷ್ಟೊಂದು ತಾರತಮ್ಯಗಳು ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗತ್ತೆ. ಈಗ ಸದ್ಯಕ್ಕೆ ಇವ್ ಹೇಳ್ತಾರೆ ಇವಾಗ ನಾವ್ ಮಾತ್ರ ಇವಾಗ ನೀವ್ ನೋಡ್ಕೊಳ್ತೀವಿ, ನಿಮ್ಗೊಂದ್ ಮನೆ ನಾವ್ ಕೆಳಗಡೆ ಕಟ್ಟಿಸ್ಕೊಡ್ತೀವಿ, ನೀವು ನಾವೊಬ್ರೆ ನಿಮ್ಮನ್ನ ನೋಡ್ಕೋಬೇಕಾ, ದೊಡ್ಡವ್ರು ನೋಡ್ಕೊಳ್ಳಿ ಬಿಡಿ ಅನ್ಕೊಂಡು ಆ ರೀತಿ ಮಾತುಕತೆಗಳೆಲ್ಲ ಆಗ್ತಾ ಇದೆ ಸರ್. ತುಂಬಾ ನೋವಾಗುತ್ತೆ ಸರ್ ಇದನ್ನೆಲ್ಲ ಕೇಳ್ತಾ ಇದ್ರೆ. ನಾನೊಂದು ಮಾತು ಹೇಳಮ್ಮ, ಹೇಳಿ. ಹೆಣ್ಣು ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ಳೋದು ದೊಡ್ಡತನವಲ್ಲ, ಅದು ಬೇಕಾಗೂ ಇಲ್ಲ. ನಿನಗೆ ದೇಹದಲ್ಲಿ ಶಕ್ತಿ ಇರೋ ತನಕ, ನಿಮ್ಮ ಮನೆಯವ್ರ ಶಕ್ತಿ ಇರೋ ತನಕ, ಗಂಡ ಹೆಂಡತಿ ನೀವು ಹೇಗೋ ನೋಡಿ, ಒಂದು ಗುಡಿಸ್ನಲ್ಲಿ ಗಂಜಿ ಕುಡ್ಕೊಂಡು ಬದುಕೋರು ಪರವಾಗಿಲ್ಲ, ಯಾವ ಹೆಣ್ಣು ಮಕ್ಕಳ ಮನೆ ಭಾಗ ತುಳಿಬೇಡಿ. ಇವತ್ತು ನೀವೇ ಅಲ್ಲ, ಈ ವಿಚಾರದಲ್ಲಿ ನೋವು ತಿಂತಿರ್ತಕ್ಕಂಥ ಪ್ರತಿಯೊಬ್ಬ ತಂದೆ ತಾಯಿಗೂ ನಾನು ಹೇಳೋ ಮಾತಿದು. ಯಾವತ್ತೂ ಅಷ್ಟೇ, ಇದ್ದರೆ ಗಂಡು ಮಕ್ಕಳ ಮನೆ,
ಹೆಣ್ಣು ಮಕ್ಕಳ ಮನೆಗೆ ಹೋಗೋದು ಅಷ್ಟು ಸಮಂಜಸ ಅಲ್ಲ. ನೋಡು ತಾಯಿ, ಮಗಳು ನಿನ್ನೋಳು ಆಗ್ಬೋದು, ಅಳಿಯ ನಿನ್ನೋನು ಆಗಲ್ಲ. ಯಾವತ್ತಿಗೂ ಅದನ್ನು ಚೆನ್ನಾಗಿ ತಿಳ್ಕೊ. ಅದರಿಂದ ನಿಮ್ಮ ದೇಹದಲ್ಲಿ ಶಕ್ತಿ ಇರೋ ತನಕ ನೀವು ಅಲ್ಲಿ ಮನೆ ಕಟ್ಟಿ ಆ ಮನೆ ಇಲ್ಲಮ್ಮ, ಇಷ್ಟು ದಿವಸ ಗಂಡನ ಮನೆಯಲ್ಲಿ ಗಂಜಿ ಕುಡಿದ್ರೋ, ಅಂಬಲಿ ಕುಡಿದ್ರೋ, ಉಪವಾಸ ಇದ್ರೋ, ಇಲ್ಲಿವರೆಗೂ ನೀವು ಚೆನ್ನಾಗಿದ್ದೀರಿ. ಇವತ್ತು ಎದೆ ಉದ್ದಕ್ಕೂ ಮಕ್ಕಳನ್ನು ಬೆಳೆಸಿ ಆ ಮಕ್ಕಳನ್ನು ಒಳ್ಳೆ ಮನೆ ಸೇರಿಸಿ ಇವತ್ತು ಆ ಮಕ್ಕಳ ಬಾಯಲ್ಲಿ ಮಾತು ಕೇಳಬೇಕು ಅಂದರೆ ಹೊಟ್ಟೆ ಉರಿಯುತ್ತೆ, ಭಾಳ ಸಂಕಟ ಆಗುತ್ತೆ ಈ ಮಾತು. ನೀ ಹೇಳೋದು ಕೇಳುವಾಗ ನನಗೆ ಈ ಸಂಕಟ ಆದರೆ ಅನುಭವಿಸೋ ತಾಯಿ ನಿನ್ನೆಷ್ಟು ಸಂಕಟ ಪಡಬೇಕು. ಅದಕ್ಕೋಸ್ಕರ ಆ ಮನೆ ಕಟ್ಟಿ ಆ ಮನೇಲಿ ಸುಖ ಅನುಭವಿಸೋಕ್ಕಿನ್ನ ನಿನ್ನ ಗಂಡನ ಜೊತೆ ನೆಮ್ಮದಿ ಗುಡಿಸ್ದಲ್ಲಿ ಬದುಕಿದ್ರೂ ಪರವಾಗಿಲ್ಲ. ಈಗ ಸದ್ಯಕ್ಕೆ ಮನೆ ಕಟ್ಟಬೇಡಿ, ನಾವಿರೋ ತನಕ ನಮ್ಮ ಬದುಕು ಹೀಗೆ ಇರಲಿ ಅಂತೇಳಿ ನೀನು ಸಂತೋಷವಾಗಿ ಎರಡು ಮಾತಾಡು, ಎಲ್ಲ ಸರಿ ಹೋಗುತ್ತೆ. ಒಳ್ಳೇದಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶುಕ್ರವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಮಾಘ ಮಾಸದ ಶುಕ್ರವಾರ ತಾವೆಲ್ಲರೂ ಕೂಡ ತಪ್ಪದೇ ಇವತ್ತಿನ ದಿವಸ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರನ್ನು ಕೂಡ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಬೆಳಗ್ಗೆ ಈಗಾಗಲೇ ತಾವೆಲ್ಲರೂ ಕೂಡ ಸ್ನಾನವನ್ನು ಮುಗಿಸಿ ಬಂದಿದ್ದೀರಿ. ಯಾರಾದರೂ ಇನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥವ್ರು ನಿಮ್ಮ ಸ್ನಾನ ಆಗಿಲ್ಲ ಅಂದರೆ ಒಂದು ಸ್ಪೂನ್ ಹಾಲನ್ನು ತಲೆಗೆ ಹಾಕೊಂಡು ಸ್ನಾನ ಮಾಡಿ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಶುಕ್ರವಾರ ಮಾಘ ಮಾಸ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಸಿಗ್ತಕ್ಕಂಥದ್ದಿರುತ್ತೆ. ಇನ್ನು ಅಮೃತ ಬಿಂದು ಮಹೋತ್ಸವ ಬಹಳ ಅದ್ಭುತಕರವಾಗಿ ಅದ್ಧೂರಿಯಿಂದ ನಡೆದುಕೊಂಡು ಬರ್ತಾ ಇದೆ. ಪತ್ರಗಳ ಸುರಿಮಳೆ ಸಾಕಷ್ಟು ಆಗಿದೆ, ಕರೆಗಳು ಸಾಕಷ್ಟು ಆಗಿದೆ, ಸಾಕಷ್ಟು ಜನರ ವಾಸ್ತುಗೃಹಕ್ಕೆ ತಲುಪಿದೆ. ರಾಜ್ಯದ ವಿವಿಧದೆಲ್ಲೆಡೆ ಕೂಡ ನಮ್ಮ ಅಮೃತ ಬಿಂದುವಿನ ಆರ್ಭಟ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಗುರುಗಳೇ 26,400 ಜನಕ್ಕೆ ಕಳಿಸ್ಕೊಟ್ಟಿದ್ದಾರೆ. 26,400 ಜನ ಬಹಳ ಅದ್ಭುತಕರವಾಗಿ, ಯಾಕೆಂದ್ರೆ ಆ ಪ್ರೀತಿ ವಿಶ್ವಾಸದಿಂದ ನೋಡಿ, ಒಂದು ಜನಜಂಗುಳಿ ಅನ್ನೋದು ಒಂದು ಜನನ್ನ ಮೆಚ್ಚಿಸುವಂತಹ ಕಾಯಕ ಆಗಲ್ಲ, ಬಹಳ ಕಷ್ಟವೇ. ಆದರೆ ಇದ್ದಂಥ ಸಮಯವನ್ನು ದಾಟಿಸಿ ಇನ್ನಷ್ಟು ಸಮಯವನ್ನು ತೆಗೆದುಕೊಂಡ್ರಲ್ಲ, ಆಗ 26,400 ಜನ ಏನೋ 400 ಜನಕ್ಕೆ ನಿನ್ನೆ ರಾತ್ರಿ ಫೋನ್ ಮಾಡಿದಾಗ ಹೀಗೆ ಹೇಳಿದ್ದಾರೆ. ಅದೊಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಆದ್ರೂ ಇಷ್ಟು ಜನಕ್ಕೆ ಕಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರಲ್ಲ, ಅದು ಬಹಳ ಮೆಚ್ಚುವಂತಹದ್ದು. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಆದರೆ ಉಚಿತವಾಗಿ ಕಳಿಸಿ ಇದರಿಂದ ಲಾಭ ಎಷ್ಟೋ ನಷ್ಟವೆಷ್ಟೋ ಅದು ಮುಖ್ಯ ಅಲ್ಲ. ಇಷ್ಟು ಜನದ ಮನೆ ಬಾಗಿಲು ತಲುಪಿಸುವಂಥ ಕಾಯಕವನ್ನು ಮಾಡಿದ್ರಲ್ಲ, ಅದು ಬಹಳ ಮೆಚ್ಚುವಂಥದ್ದು. ಸತತ 9 ವರ್ಷಗಳು ಅವರು ನಮ್ಮ ಜೊತೆ ಇದ್ದಿದ್ದು ನಿಜಕ್ಕೂ ನಮಗನ್ಸುತ್ತೆ ಸಾರ್ಥಕತೆಯ ಬದುಕು. ಬಹುಶಃ ಈ ಕಾರ್ಯಕ್ರಮದಲ್ಲದಿರ, ಈ ಒಂದು ಅಮೃತ ಬಿಂದು ಮಹೋತ್ಸವ ಅಲ್ದಿರ ಮತ್ತು ಯಾವ ಕಾರ್ಯಕ್ರಮವನ್ನು ಇಷ್ಟು ಅದ್ಧೂರಿತವಾಗಿ ಇಷ್ಟು ಜನಕ್ಕೆ ಕಳಿಸುವಂಥದ್ದು ಅಂದರೆ ಅದು ಸಾಧ್ಯವೇ ಇಲ್ಲ. ನಾನೆಲ್ಲೂ ಕೇಳೂ ಇಲ್ಲ. ಏನೋ ಕಳಿಸಿರ್ಬೋದು, ಒಂದಷ್ಟು ಏನೋ ಚಿಕ್ಕ ಪುಟ್ಟದಾಗಿ ಒಂದಷ್ಟು ಸಹಾಯಗಳು ಮಾಡಿರ್ತಾರೆ. ಆದರೆ ಇಷ್ಟು ಜನಕ್ಕೆ ಕಳಿಸೋದಂದ್ರೆ ಏನು ಹುಚ್ಚುತನವ? ಹಬ್ಬ ಭಗವಂತ ಆ ದೇವರ ಶಕ್ತಿ ಕೊಟ್ಟಿದ್ದಾನೆ ಅವರಿಗೆ. ಶಕ್ತಿ ಅನ್ನೋಕ್ಕಿಂತ ಒಂದು ನಿಸ್ವಾರ್ಥ ಸೇವೆ ಅಂದರೂ ಇದು ತಪ್ಪಲ್ಲ. ಸೇವಾ ಮನೋಭಾವದಿಂದ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಅಮೃತ ಬಿಂದು ಮಹೋತ್ಸವ, ಅಮೃತ ಬಿಂದು ಹೀಗೆ ಚಿರಕಾಲ ಚೆನ್ನಾಗಿರಲಿ. ನಿಮ್ಮೆಲ್ಲರ ಆರೋಗ್ಯಕ್ಕೂ ಕೂಡ ಅದು ಒಳ್ಳೆಯದಾಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಬರ್ತಕ್ಕಂಥ ರಾಶಿಫಲದಲ್ಲಿರ್ತಕ್ಕಂಥ ಫಲಾಫಲಗಳಿಗೋಸ್ಕರ. ತಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮೋ ನಾರಾಯಣಾಯ. ಮೊದಲನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮಹಾಲಕ್ಷ್ಮೀ ನಮಃ. ಎರಡನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ದುರ್ಗಾಯೇ ನಮಃ. ಮೂರನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಐಂ ಓಂ ಶ್ರೀಂ, ಐಂ ಓಂ ಶ್ರೀಂ, ಐಂ
ಓಂ ಶ್ರೀಂ ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 48 ಬಾರಿ ಪಠನೆ ಮಾಡಿ ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯ. ಗುರುಗಳೇ ಕಳಿಸಿರ್ತಕ್ಕಂಥ ಇಷ್ಟು ಅಮೃತ ಬಿಂದು ಇದು ಬರೀ ಕಾಗದ ಮತ್ತು ಫೋನಿಂದ ಬಂದಿರತಕ್ಕಂಥದ್ದಲ್ಲ. ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರಯಾಣ ಆಯ್ತಲ್ಲ, ಈ ನಮ್ಮ ಧರ್ಮ ರಥಯಾತ್ರೆ ಆದಾಗಲೂ ಸಹಿತ ಆ ಯಾತ್ರೆಗೆ ಬಂದಾಗ ಅಲ್ಲೂ ಸುಮಾರು ಒಂದೊಂದು ಭಾಗದಲ್ಲಿ 2,000 3,000 ಈ ಥರ ಅಲ್ಲೂ ಸಹಿತ ಉಚಿತವಾಗಿ ಹಂಚಿದ್ದಾರೆ. ಯಾಕೆಂದರೆ ಇತ್ತೀಚೆಗೆ ನಮ್ಮ ಕಾರ್ಯಕ್ರಮಗಳು ಸಾಕಷ್ಟು ಹೊರಗಡೆ ಯಾತ್ರೆ ಆಯಿತು. ಉತ್ತರ ಕರ್ನಾಟಕ ಆಯಿತು, ದಕ್ಷಿಣ ಕರ್ನಾಟಕ ಆಯಿತು, ಈ ಭಾಗ ಮಂಗಳೂರು ಭಾಗ ಆಯಿತು. ಬಟ್ ಆಯಾ ಭಾಗದಲ್ಲಿ ಬಂದಾಗ ಸಹಿತ ಅಲ್ಲೂ ಸಹಿತ ಉಚಿತವಾಗಿ ಅಮೃತ ಬಿಂದುವನ್ನು ಕಳಿಸಿದ್ದಾರೆ. ಎಲ್ಲ ಸೇರಿ ಒಟ್ಟು ಸಂಖ್ಯೆ ಈ ಮಟ್ಟಿಗೆ ಬಂದು ಕೂತ್ಕೊಂಡಿದೆ. ಯಾಕೆಂದರೆ ಇಲ್ಲಿ ಕಾಗದಗಳಿಗೆ ಬರೆದಿರ್ತಕ್ಕಂಥವ್ರಿಗೆ ಕಾಗದಗಳಿಗೂ ಉತ್ತರಿಸಿ ಮತ್ತು ಫೋನ್ ಕರೆ ಬಂದವರಿಗೆ ಪುನಃ ಫೋನ್ ಮಾಡಿ ಅವ್ರ ಅಡ್ರೆಸ್ ತೊಗೊಂಡು ಅಲ್ಲಿಗೂ ಕಳಿಸಿ, ಅದ್ರ ಜೊತೆಗೆ ಬಾಕ್ಸು ನಮ್ಮ ಮುಂದೆನೇ ಸಾಕಷ್ಟು ಬಾಕ್ಸುಗಳನ್ನು ಕಳಿಸಿ ಎಲ್ಲ ಕಡೆಗೂ ಹಂಚಿದ್ದಾರೆ. ಮತ್ತು ಯಾರ್ಯಾರು ಅವರ ಕಾರ್ಯಕರ್ತರಿದ್ದಾರೆ, ಆಯಾ ಕಾರ್ಯಕರ್ತರು ಮತ್ತು ಆಯಾ ಭಾಗದಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಸ್ ಯಾರಿದ್ದಾರೆ ಅವ್ರ ಮುಖಾಂತರನೂ ಒಂದಷ್ಟು ಜನಕ್ಕೆ ಕಳಿಸಿರೋದು ಬಹಳ ಸಂತೋಷ. ನಿಜಕ್ಕೂ ಇಲ್ಲಿವರೆಗೂ ನಾನು ಸಾಕಷ್ಟು ಬೇರೆ ಬೇರೆ ಥರ ಚಿಂತನೆ ನೋಡಿದ್ವಿ, ಕೇಳಿದ್ವಿ. ಆದರೆ ಈ ಮಟ್ಟದ ಒಂದು ಧಾರಾಳತನ ನಮ್ಮ ANJ ಹೆಲ್ತ್ ಕೇರ್ನವರು, ಅದರಲ್ಲಿ ನಮ್ಮ ಜೋಶಿಯವರು ಈ ತೀರ್ಮಾನ ತಗೊಂಡಿದ್ದು ಒಬ್ಬ ಮೆಚ್ಚುವಂಥ ಕಾಯಕ. ಪ್ರಾರಂಭದ ಹಂತದಲ್ಲಿ 1 ಸೆಕೆಂಡ್ ಯೋಚನೆ ಮಾಡಿದೆ ಗುರುಗಳೇ, ಅಮೃತ ಬಿಂದು ಮಹೋತ್ಸವ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು ಅಷ್ಟು ಜನ ಇದ್ದಾರೆ, ಅವರೆಲ್ರಿಗೂ ಕೂಡ ಉಚಿತವಾಗಿ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ಇದು ಸಾಧ್ಯನಾ ಅಸಾಧ್ಯವಾದದಲ್ವಾ ಅಂತಕ್ಕಂಥದ್ದು. ಆದರೆ ಇದನ್ನ ಸಾಧ್ಯ ಮಾಡಿರ್ತಕ್ಕಂಥದ್ದೇ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇದೇ ರೀತಿ ಇರಲಿ. ಈ ಥರ ಇನ್ನಷ್ಟು ಹೆಚ್ಚಿನ ಧರ್ಮದ ಕಾರ್ಯಕ್ರಮಗಳನ್ನು ಅವ್ರು ಮಾಡಲಿ. ನಮ್ಮ ರಾಜ್ಯದ ಜನತೆಯ ಆರೋಗ್ಯದ ವಿಚಾರವಾಗಲಿ ಅವರು ಒಂದು ಬಹಳ ದೊಡ್ಡ ಮಟ್ಟದ ನಿಲುವನ್ನು ತೆಗೆದುಕೊಂಡಿರ್ತಕ್ಕಂಥದ್ದಿದೆ. ಅವರಿಗೆ ನಿಮ್ಮ ಆಶೀರ್ವಾದ, ಭಗವಂತನ ಆಶೀರ್ವಾದ ಸಿಗಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ ಗುರುಗಳೇ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಈಗಾಗಲೇ ಮನೋಗತ ಪ್ರಶ್ನಾತಂತ್ರದ ಈ ಒಂದು ಬಹಳ ಅದ್ಭುತಕರವಾಗಿರ್ತಕ್ಕಂಥ ಗ್ರಂಥವನ್ನು ಓಪನ್ ಮಾಡ್ತಾ ಇದ್ದೆ. ಅದರ ಮಧ್ಯದಲ್ಲಿ ಗುರುಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ರು. ಈಗ ಮತ್ತೊಮ್ಮೆ ಆ ಒಂದು ಗ್ರಂಥವನ್ನು ಓಪನನ್ನು ಮಾಡಿ, ಅಂದರೆ ತೆರೆದಿದ್ದಾದ ನಂತರ ಯಾವ ರಾಶಿಗಳವರು ಯಾವ ಶುಭ ಫಲದಲ್ಲಿರ್ತಕ್ಕಂಥವ್ರು ಯಾರು, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಯಾರು, ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಓಂ ಲಲಿತಾ ರಾಜರಾಜೇಶ್ವರ್ಯೈ ನಮಃ. ಓಂ ಚಕ್ರೇಶ್ವರ್ಯೈ ನಮಃ. ಬಾಲ ತ್ರಿಪುರ ಸುಂದರಿಯೇ ನಮಃ. ಬಹಳ ವಿಶೇಷವಾಗಿ ಐಂ ಓಂ ಶ್ರೀಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮಿಥುನ ರಾಶಿ, ತುಲಾ ರಾಶಿ, ಧನುರ್ ರಾಶಿ ಮತ್ತು ಮೀನ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ತುಲಾ ರಾಶಿ, ಧನುರ್ ರಾಶಿ ಮತ್ತು ಮೀನ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟದಿಂದ ಸಾಕಷ್ಟು ಜನ ಸಾಕಷ್ಟು ನಷ್ಟವನ್ನು ಹೊಂದಿರತಕ್ಕಂಥದ್ದಿದೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣದಲ್ಲಿ ತಾವೆಲ್ಲರೂ ಕೂಡ ಸಿಲುಕಿಕೊಂಡಿದ್ರಿ. ಈ ಒಂದು ಸಮಯದಲ್ಲಿ ಇವತ್ತಿನ ದಿವಸ ನಿಮ್ಮೆಲ್ಲರಿಗೂ ಕೂಡ ಶುಭ ಫಲ ಬಂದಿರತಕ್ಕಂಥದ್ದು. ದೇವಿಯ ಸಂಪೂರ್ಣ ಕೃಪಾಶೀರ್ವಾದದಿಂದ ಒಂದಿಷ್ಟು ಸುಖ, ಶಾಂತಿ, ನೆಮ್ಮದಿ ನಿಮಗಿದೆ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಒಂದಷ್ಟು ಸಿಹಿ ಸುದ್ದಿಗಳನ್ನು ಕೂಡ ಕೇಳತಕ್ಕಂಥದ್ದಿದೆ. ಶುಭ ಫಲದಲ್ಲಿರ್ತಕ್ಕಂಥವ್ರು ದೂರಬಾರ ಪ್ರಯಾಣ ಮಾಡತಕ್ಕಂಥ ವಿಚಾರಗಾಗಲಿ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡ್ತಕ್ಕಂಥದ್ದಾಗಲಿ, ಕೊಟ್ಟು ತೆಗೆದುಕೊಳ್ಳತಕ್ಕಂಥದ್ದಾಗಲಿ, ಈ ಎಲ್ಲ ವಿಚಾರದಲ್ಲೂ ಕೂಡ ದೇವಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ದಾನ ಧರ್ಮದ ವಿಚಾರಕ್ಕೆ ಬಂದೆ. ಇವತ್ತಿನ ದಿವಸ ಆದಷ್ಟು ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳಿಗೆ ತಿಂಡಿ ತಿನಿಸನ್ನ ದಾನವನ್ನು ಮಾಡಿ ತಾವು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಇನ್ನಷ್ಟು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ತಾವೆಲ್ಲರೂ ಕೂಡ ಸಿದ್ಧಿಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಹೌದು, ಹಿಂದಿನ ಭಾಗದಲ್ಲಿ ಬಹಳ ವಿಶೇಷವಾಗಿ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು, ಅವರ ಇವತ್ತಿನ ದಿವಸ ಹೇಗಿದೆ, ಅವರ ದಿನಚರಿ ಹೇಗಿದೆ ಎಂಬತಕ್ಕಂಥದ್ದನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ದಿನದ ಭವಿಷ್ಯ ಹೇಗಿದೆ ಎಂಬತಕ್ಕಂಥದ್ದನ್ನು ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ಇನ್ನು ಬಹಳ ವಿಶೇಷವಾಗಿ ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ.
ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕನ್ಯಾ ರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರು ನಿಮ್ಮ ಮನೋಚಿಂತಿತ ಕಾರ್ಯವು ಲಾಭ ನಷ್ಟಗಳ ದ್ವಿಮುಖ ಪಾತ್ರವನ್ನು ಹೊಂದಿರತಕ್ಕಂಥದ್ದಿದೆ. ಅಂದರೆ ಪ್ರಾರಂಭದ ಹಂತದಲ್ಲಿ ತಾವು ಅಂದುಕೊಂಡಂತೆ ಎಲ್ಲವೂ ಕೂಡ ಲಾಭದಿಂದ ಕಂಡು ಬರ್ತಕ್ಕಂಥದ್ದಿರುತ್ತೆ. ತಾವು ಪ್ರಾರಂಭದ ಹಂತದಲ್ಲಿ ಬಹಳ ವೇಗವಾಗಿ ಮುಂದೆ ಹೋಗ್ತೀರಿ. ಆದರೆ ಅದಾದ ಮೇಲೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ ಆದ ನಂತರ ಎಲ್ಲೋ ಒಂದು ಕಡೆ ನಷ್ಟ ಆಗ್ತಕ್ಕಂಥದ್ದು, ಇಲ್ಲಾಂದರೆ ತಾವು ಗೊಂದಲದ ಪರಿಸ್ಥಿತಿಗೆ ಸಿಲುಕಿಕೊಳ್ತಕ್ಕಂಥದ್ದು, ಇಲ್ಲಾಂದರೆ ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ತಕ್ಕಂಥದ್ದು, ಇಲ್ಲಾಂದರೆ ಭಯದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ, ಇದೆಲ್ಲವೂ ಕೂಡ ನಿಮಗೆ ಎದುರಾಗ್ತಕ್ಕಂಥದ್ದಿರುತ್ತೆ. ಏನೋ ಒಂಥರ ಭಯದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ ಒಂದು ರೀತಿ ಆದರೆ, ತಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ನಿಮಗೆ ಅರಿವಿಲ್ಲದಂತೆ ಒಂದಷ್ಟು ನಷ್ಟಗಳನ್ನು ಕೂಡ ಅನುಭವಿಸ್ತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಕೂಡ ಮಧ್ಯಾಹ್ನ 2 ಗಂಟೆ ಆದ ನಂತರ ಆರಂಭವಾಗ್ತಕ್ಕಂಥದ್ದಿರುತ್ತೆ. ಆದ್ದರಿಂದ ಬಹಳ ಎಚ್ಚರ ವಹಿಸಿ ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದ ವಿಚಾರವಾಗ್ಲೂ ಕೂಡ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಗುರು ಹಿರಿಯರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿ. ಶುಕ್ರವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಲಲಿತಾ ಸಹಸ್ರನಾಮವನ್ನು ಶ್ರವಣಿಸ್ತಕ್ಕಂಥದ್ದು ಬಹಳ ಉತ್ತಮ. ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಶ್ರವಣಿಸ್ತಕ್ಕಂಥದ್ದು ಬಹಳ ಉತ್ತಮ. ಉಚ್ಚಾರಣೆಯನ್ನು ಮಾಡಲಿಕ್ಕೆ ಬರ್ತಕ್ಕಂಥವ್ರು, ಅದರ ಅಭ್ಯಾಸ ಇರತಕ್ಕಂಥವ್ರು ದಯವಿಟ್ಟು ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ವೇಳೆ ಉಚ್ಚಾರಣೆ ಮಾಡ್ಲಿಕ್ಕೆ ಬರಲಿಲ್ಲ ಎಂಬತಕ್ಕಂಥವ್ರು ಅದನ್ನು ಶ್ರವಣಿಸ್ತಕ್ಕಂಥದ್ದು. ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಈ ಒಂದು ಮೊಬೈಲ್ನಲ್ಲಿ ಎಲ್ಲವೂ ಕೂಡ ಬರ್ತಕ್ಕಂಥದ್ದಿರುತ್ತೆ. ಅದಕ್ಕೆ ಸಹಾಯಕರವಾಗಿ ಸಾಕಷ್ಟು ಆ್ಯಪ್ಗಳು ಕೂಡ ಇದ್ದಾವೆ. ಅದೆಲ್ಲರ ಮುಖಾಂತರ ತಾವು ಅದೆಲ್ಲರ ಸಹಾಯವನ್ನು ತಗೊಂಡು ಲಲಿತಾ ಸಹಸ್ರನಾಮವನ್ನು ಶ್ರವಣಿಸ್ತಕ್ಕಂಥದ್ದು ಬಹಳ ಉತ್ತಮ. ಬರೀ ಶ್ರವಣ ಮಾತ್ರದಿಂದ ನಿಮ್ಮ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ, ಲಲಿತಾ ಸಹಸ್ರನಾಮವನ್ನು ಶ್ರವಣಿಸಬೇಕು. ಇವತ್ತಿನ ದಿವಸ ಪ್ರತಿಯೊಬ್ಬರೂ ಕೂಡ ವಾಸ್ತುಗೃಹದಲ್ಲಿ ತುಳಸಿ ಮಾತೆಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ತುಳಸಿ ಕಟ್ಟೆಗೆ ಇವತ್ತಿನ ದಿವಸ ತುಳಸಿ ಕಟ್ಟೆ ಆ ಒಂದು ಮೃತ್ತಿಗೆ ಇರತಕ್ಕಂಥ ಜಾಗದಲ್ಲಿ 1 ಸ್ಪೂನ್ ಹಾಲು, 1 ಸ್ಪೂನು ಮೊಸರು, 1 ಸ್ಪೂನ್ ಹಾಲು 1 ಸ್ಪೂನ್ ಮೊಸರನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಅನುಷ್ಠಾನವನ್ನು, ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಾಡಿದ್ದೇ ಆದರೆ ಪ್ರಾರಂಭದ ಹಂತದಲ್ಲಿ ತಾವು ಹೇಗೆ ಮುಂದೆ ಬರ್ತೀರೋ ಅಂತ್ಯದ ಸಮಯದಲ್ಲೂ ಕೂಡ ತಾವು ಅಂದುಕೊಂಡಂಗೆ ಸಾಕಷ್ಟು ಹೆಚ್ಚಿನ ಮಟ್ಟದ ಕಾರ್ಯಸಿದ್ಧಿಯನ್ನು ಹೊಂದಿಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಕರ್ಕಾಟಕ ರಾಶಿ, ಸಿಂಹರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ಮೇಷರಾಶಿ, ಕರ್ಕಾಟಕ ರಾಶಿ, ಸಿಂಹರಾಶಿ ಮತ್ತು ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದೆಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಿರುತ್ತೆ. ಸಾಕಷ್ಟು ಭಯದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಹಣಕಾಸಿನ ವಿಚಾರವಾಗ್ಲೂ ಕೂಡ, ದುಡ್ಡು ಕಾಸಿನ ವಿಚಾರವಾಗಿ ಲೇವಾದೇವಿ ಮಾಡಬೇಕಾದ್ರೂ ಕೂಡ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಇರತಕ್ಕಂಥ ಅಲ್ಪ ಸ್ವಲ್ಪ ದ್ರವ್ಯಗಳು ಕೂಡ ನಾಶವಾಗ್ತಕ್ಕಂಥದ್ದಿರುತ್ತೆ. ಬಹಳ ಜೋಪಾನ. ಇವತ್ತಿನ ದಿವಸ ತಾವೂ ಕೂಡ ಎಲ್ಲೋ ಒಂದು ಕಡೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಸಾಕಷ್ಟು ಕಂಡು ಬರ್ತಾ ಇದೆ. ಯಾವುದಾದ್ರೂ ಕಾಗದ ಪತ್ರಕ್ಕೆ ಸಹಿ ಹಾಕ್ತಕ್ಕಂಥ ವಿಚಾರಗಾಗಲಿ, ಇಲ್ಲಾಂದರೆ ಭೂಮಿಯನ್ನು ವ್ಯಾಪಾರ ಮಾಡ್ತಕ್ಕಂಥ ವಿಚಾರಗಾಗಲಿ, ಅದರ ಬಗ್ಗೆ ವಿಮರ್ಶೆ ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಭೂಮಿಯನ್ನು ಇವತ್ತಿನ ದಿವಸ ಫೈನಲೈಸ್ ಆಗಿ ರಿಜಿಸ್ಟ್ರೇಷನ್ ಎಂಬತಕ್ಕಂಥ ವಿಚಾರಕ್ಕೆ ಬಂದ್ರೂ ಕೂಡ ಪ್ರಾರಂಭದ ಹಂತದಲ್ಲಿ ಬಹಳ ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ರಿಜಿಸ್ಟ್ರೇಷನ್ಗೆ ಹೋಗೋಕ್ಕೆ ಮುಂಚೆನೆ ನಿಮ್ಗೆ ಯಾವ ರೀತಿ ಇರುತ್ತೆ ಅಂದರೆ, ಎದುರುಗಡೆ ತಾವು ಇನ್ನೊಬ್ಬರಿಗೆ ಜಾಗವನ್ನು ಕೊಡ್ತಕ್ಕಂಥ ಇನ್ನೊಬ್ಬರಿಂದ ತೆಗೆದುಕೊಳ್ತಕ್ಕಂಥದ್ದಾಗಲಿ, ಇದರ ಬಗ್ಗೆ ಚರ್ಚೆಗಳು ಮಾಡ್ತಾನೆ ಇರ್ತೀರಿ. ಅದರಿಂದ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳು ಕೂಡ ಎದುರಾಗ್ತಕ್ಕಂಥದ್ದಿರುತ್ತೆ. ಜೋಪಾನ. ತಾಯಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಇವತ್ತಿನ ದಿವಸ ಅವಕಾಶವಿದ್ದಲ್ಲಿ ಇಂತಹ ಕೆಲಸಗಳನ್ನು ನಾಳೆಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಅವಕಾಶ ಇಲ್ಲ ಗುರುಗಳೇ, ಇವತ್ತಿನ ದಿವಸ ಎಲ್ಲವೂ ಕೂಡ ಫಿಕ್ಸ್ ಆಗಿದೆ, ಪೂರ್ವ ನಿಯೋಜಿತವಾಗಿ ಎಲ್ಲವೂ ಕೂಡ ತಯಾರಿ ಆಗೋಗಿದೆ, ಇವತ್ತಿನ ದಿವಸ ಆಗಲೇಬೇಕು, ಇದಕ್ಕೆ ಬೇರೆ ಅವಕಾಶ ಇಲ್ಲ, ಇದಕ್ಕೆ ತಾವೇನಾದರೂ ಒಂದು ಪರಿಹಾರವನ್ನು ಕೊಡಿ ಎಂಬತಕ್ಕಂಥದ್ದಾದರೆ ತಾವು ಇವತ್ತಿನ ದಿವಸ ಬೆಳಗ್ಗೆ ಒಂದು ಸಂಕಲ್ಪವನ್ನು ಮಾಡಿ, ತಾವು ಈಗಾಗಲೇ ನಾನು ಸಾಕಷ್ಟು ಬಾರಿ ಕಾರ್ಯಕ್ರಮದಲ್ಲಿ ತಿಳಿಸಿದ್ದೇನೆ, ಶಂಕರಾಚಾರ್ಯರು ನಮಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನವನ್ನು ತಿಳಿಸಿದ್ದಾರೆ. ಏನಪ್ಪಾ ಅದು? ಮಾನಸ ಪೂಜೆ. ಮನಸ್ಸಿನಲ್ಲೇ ಇವತ್ತಿನ ದಿವಸ ನಿಮ್ಮ ಕುಲದೇವತೆಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಮ ಕುಲದೇವತೆಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರಂಭದ ಹಂತದಲ್ಲಿ ಇವತ್ತಿನ ದಿವಸ ತಾಯಿ, ನಾನು ಅಂದುಕೊಂಡಿರತಕ್ಕಂಥ ಎಲ್ಲ ಕೆಲಸಗಳು ಕೂಡ ಕಾರ್ಯಸಿದ್ಧಿ ಆಗಬೇಕು. ಯಾವುದೇ ರೀತಿ ಅಡೆತಡೆಗಳೆಲ್ಲ ನಿನ್ನ ಅನುಗ್ರಹದಂತೆ ನಾನಿವತ್ತಿನ ದಿವಸ ಏನೊಂದು ಕೆಲಸಗಳನ್ನು ಅಂದ್ಕೊಂಡ್ರೂ ಕೂಡ ಕಾರ್ಯಸಿದ್ಧಿ ಆಗಬೇಕು ಎಂಬತಕ್ಕಂಥ ವಿಚಾರಗಾಗಲಿ ಒಂದು ಸಂಕಲ್ಪವನ್ನು ಮಾಡಿ ಸಂಜೆ ತಾವು ವಾಸ್ತುಗೃಹಕ್ಕೆ ಬಂದಿದ್ದಾದ ನಂತರ
ವಾಸ್ತುಗೃಹದ ಒಳಗಡೆ ಬರಬೇಕಾದ್ರೆ ನಿಮ್ಮ ಹೊಸಲನ್ನು ಮುಟ್ಟಿ ಒಂದು ಸತಿ ಪ್ರಾರ್ಥನೆಯನ್ನು ಮಾಡಿ. ಒಳಗಡೆ ಬಂದಿದ್ದಾದ ನಂತರ ಸಂಜೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ವಿಳೆದೆಲೆಗೆ ಅಪ್ಪಟ ಶ್ರೀಗಂಧ, ವಿಳೆದೆಲೆಗೆ ಅಪ್ಪಟ ಶ್ರೀಗಂಧದಿಂದ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಅದರ ಮಧ್ಯದಲ್ಲಿ ಒಂದು ಚೂರು ಅಕ್ಷತೆಯನ್ನು ಹಾಕ್ತಕ್ಕಂಥದ್ದು, ಒಂದು ಚಿಟಿಕೆ ಅಕ್ಷತೆ ನೋಡಿ. ಆ ಒಂದು ಅಕ್ಷತೆಯನ್ನು ಹಾಕಬೇಕಾದ್ರೂ ಕೂಡ ನಿಮ್ಮ ಹೆಬ್ಬೆರಳು, ನಿಮ್ಮ ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳು, ನಿಮ್ಮ ಹೆಬ್ಬೆರಳು, ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳು, ಈ 3 ಬೆರಳಿನ ಸಹಾಯದಿಂದ ಒಂದೇ ಒಂದು ಚಿಟಿಕೆ ಅಕ್ಷತೆಯನ್ನು ಅದರ ಮಧ್ಯದಲ್ಲಿ ಹಾಕ್ತಕ್ಕಂಥದ್ದು. ಮಧ್ಯದಲ್ಲಿ ಹಾಕಿದ್ದಾದ ನಂತರ ನಿಮ್ಮ ಉಂಗುರದ ಬೆರಳಿನಿಂದ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 48 ಬಾರಿ ಪಠನೆ ಮಾಡ್ತಕ್ಕಂಥದ್ದು. ಇದನ್ನು ಮಾಡಿದ್ದಾದ ನಂತರ ಆ ಒಂದು ವಿಳೆದೆಲೆಯ ಮಧ್ಯಭಾಗದಲ್ಲಿ ₹1 ನಾಣ್ಯ, ಆ ಒಂದು ವಿಳೆದೆಲೆಯ ಮಧ್ಯಭಾಗದಲ್ಲಿ ₹1 ನಾಣ್ಯವನ್ನು ಇಟ್ಟು ಆ ಒಂದು ವಿಳೆದೆಲೆಯನ್ನು ಪಟ್ಟಣದ ರೀತಿಯಲ್ಲಿ ಕಟ್ತಕ್ಕಂಥದ್ದು. ಆ ಒಂದು ವಿಳೆದೆಲೆಯನ್ನು ಪಟ್ಟಣದ ರೀತಿಯಲ್ಲಿ ಕಟ್ತಕ್ಕಂಥದ್ದು. ಕಟ್ಟಿದ್ದಾದ ನಂತರ ಆ ಒಂದು ವಿಳೆದೆಲೆಯನ್ನು ಕೆಂಪು ನೀರು ಮಾಡ್ಕೊಳ್ಬೇಕು. ಕೆಂಪು ನೀರು ಮಾಡಿಕೊಂಡು ಆ ವಿಳೆದೆಲೆಯನ್ನು ಕೆಂಪು ನೀರಿನ ಮಧ್ಯದಲ್ಲಿಟ್ಟು ನಿಮ್ಮ ವಾಸ್ತುಗೃಹದ 4 ದಿಕ್ಕಿನಲ್ಲೂ ಕೂಡ ಆರತಿಯನ್ನು ಮಾಡಿ ವಿಳೆದೆಲೆಯನ್ನು ಕೈಯಲ್ಲಿ ಇಟ್ಕೊಳ್ತಕ್ಕಂಥದ್ದು. ಆ ಒಂದು ಕೆಂಪು ನೀರನ್ನು ತಾವು ದೃಷ್ಟಿ ತೆಗೆದಿದ ನಂತರ ಹೇಗೆ ಮನೆಯ ಬಾಗಿಲಿನ ಮುಂದೆ ಚೆಲ್ತಿರೋ ಅದೇ ರೀತಿ ಚೆಲ್ತಕ್ಕಂಥದ್ದು. ಅದಾದ ನಂತರ ಚೆಲ್ಲಿದ್ದಾದ ನಂತರ ವಾಸ್ತುಗೃಹದ ಆಚೆ ಬಂದು ಯಾವುದಾದ್ರೂ ಹಸಿರು ಗಿಡದ ಬುಡದ ಕೆಳಗಡೆ ಆ ಒಂದು ವಿಳೆದೆಲೆಯನ್ನು ಇಡತಕ್ಕಂಥದ್ದು. ಇಡಬೇಕಾದ್ರೆ ಏಕಾಏಕಿ ಹಂಗೆ ಇಟ್ಟು ಬರ್ತಕ್ಕಂಥದ್ದಲ್ಲ. ವಿಳೆದೆಲೆಯನ್ನು ಅದರಲ್ಲಿ ಇಡಿ, ಅದರಲ್ಲಿರ್ತಕ್ಕಂಥ ನಾಣ್ಯವನ್ನು ನಿಮ್ಮ ವಾಸ್ತುಗೃಹದಲ್ಲಿ ದೇವರ ಕೋಣೆಯಲ್ಲಿ ಇಡ್ತಕ್ಕಂಥದ್ದು. ಇದಿಷ್ಟು ಕೂಡ ಒಂದು ಕ್ರಮ. ಈ ಒಂದು ಕ್ರಮ ಕೇಳಲಿಕ್ಕಾಗಲಿ ಮಾಡಲಿಕ್ಕಾಗಲಿ ಬಹಳ ಈಸಿಯಾಗಿರ್ತಕ್ಕಂಥದ್ದು. ಕ್ರಮವನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಆ ₹1 ನಾಣ್ಯನ ನೇನಕ್ಕೆ ಒಳಗಿಡಿ, ನಿಮ್ಮ ದೇವರ ಕೋಣೆಯಲ್ಲಿ ಇಡಿ ಅಂದರೆ ಇವತ್ತಿನ ದಿವಸ ಅಲ್ಪ ಸ್ವಲ್ಪ ಕಳೆದುಕೊಂಡಿರ್ತಕ್ಕಂಥ ದ್ರವ್ಯವೂ ಕೂಡ ಈ ಮೂಲಕ ನಿಮ್ಮ ವಾಸ್ತುಗೃಹ ಸೇರಲಿ ಎಂಬತಕ್ಕಂಥ ವಿಚಾರಗಾಗಲಿ ಆ ಒಂದು ನಾಣ್ಯವನ್ನು ನಿಮ್ಮ ವಾಸ್ತುಗೃಹದ ದೇವರ ಮನೆಯಲ್ಲಿ ಇಡತಕ್ಕಂಥದ್ದು. ಅದನ್ನು ಖರ್ಚು ಮಾಡತಕ್ಕಂಥದ್ದು ಬೇಡ. ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನ. ಈ ಒಂದು ಅನುಷ್ಠಾನವನ್ನು ಮಾಡೋದ್ರಿಂದ ನಿಜಕ್ಕೂ ಅಶುಭ ಫಲದಲ್ಲಿರ್ತಕ್ಕಂಥವರು ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ತಪ್ಪದೇ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ರಾಶಿಫಲಗಳು ಮತ್ತು ಅವ್ರು ಮಾಡಬೇಕಾಗಿರುವಂತಹ ಅನುಷ್ಠಾನ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿ. ಹಾಗೆಯೇ ಗುರುಜಿ, ನಿಮಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಿಮ್ಮ, ಶುಭವಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.